ವಾಚನ ಮಾಡೋರು ವಿದುಷಿ ಅನ್ನಪೂರ್ಣ ನಾಗೇಂದ್ರ ಮತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಪದ್ಮಿನಿ ರಾಮಮೂರ್ತಿ ಅವರು. ಅವರಿಬ್ಬರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಮಾಡ್ತಾ ಇದ್ದಾರೆ. ಪೂಜೆಯ ಹಂತಗಳನ್ನ ಒಂದೊಂದಾಗಿ ಹೇಳ್ತಾರೆ. ಎಲ್ಲಕ್ಕಿಂತ ಮಿಗಿಲಾದದ್ದು ಅಹಂ, ನಾನೇ ಅವನು, ಅವನೇ ನಾನು ಅನ್ನತಕ್ಕಂತಹ ಭಾವ ನನಗನ್ನಿಸುತ್ತೆ. ಅನ್ನಿಸುವ ಮಟ್ಟಿಗೆ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಕೇಳ್ತಾ ನೀವೇ ಕೃಷ್ಣರಾಗ್ತೀರಿ, ನೀವೇ ದ್ರೌಪದಿರಾಗ್ತೀರಿ, ಎಲ್ಲವೂ ನೀರಾಗ್ತೀರಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಆ ಒಂದು ಇದರ ಕಾಲ ಇದ್ರು ಸೋಮಂ ಸರ್ವೋತ್ತಮೋತ್ತಮ ಅಂತ ಒಂದು ಪ್ರತಿಬಿಂಬವನ್ನ ನಾನು ಕಾಣ್ತಾ ಇದ್ದೇನೆ ಅನ್ಸುತ್ತೆ ನನಗೆ. ಯಾವಾಗ ನಾರಾಯಣ ಸಮಾರಂಭ ಶಂಕರಾಚಾರ್ಯ ಬಸವದಾಚಾರ್ಯ ಪರ್ಯಂತ ಒಂದೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಜೊತೆ ದಿವಸ ಅಂಗಾರಗಮನ ಗೊತ್ತಾಗ್ತದೆ. ಅಂಗಾರಗಮ ಮೊದಲು ಪಾಂಡವರಿಗೆ ಶತ್ರು ವಿನೋದಾದಿಗೆ ಕಂಡರು, ಅವರೆಲ್ಲ ಎದುರಿಸಿದರೂ ಸಹ ನಂತರ ಅವರು ಪಾಂಡವರು ಅಂತ ನಿಂತಷ್ಟೇ ಅಲ್ಲ,
ಗಂಧದ ಹೊರಗೆ ಉದ್ದಾರ ತೇರಿಸುತ್ತ ಅವರು ಬಿಟ್ಟಾರು. ಆದ್ರೆ ಇಲ್ಲಿ ಸಗಣಿಯಾಗಿ ಬಂದಂತಹ ಅಂಗಾರವನ್ನ ನಿಜವಾಗ್ಲೂ ಗಂಧ ಲೇಪನವನ್ನು ಮಾಡಿಬಿಟ್ಟಾರು. ಅದಷ್ಟೇ ಅಲ್ಲ, ಎಷ್ಟು ಒಳ್ಳೆಯ ಒಂದು ಉಪಯೋಗ ಆಯಿತು ಅಂತಂದ್ರೆ ಎಂತದ್ರೆಯದು ಸೌಮ್ಯರ ಪೌರೋಹಿತ್ಯವನ್ನ ಮಾಡುವುದಕ್ಕೆ ಸಲಹೆಯನ್ನು ಕೊಡ್ತಾನೆ ಅಂಗಾರವನ್ನ. ಸೌಮ್ಯರೇನು ಸಾಧಾರಣವಲ್ಲ, ನಾನು ಹೇಳ್ತೇವೆ ಪ್ರತ್ಯೂಷ ಮಹರ್ಷಿಗಳ ಪುತ್ರರು ವ್ಯಾಸರಿಗೆ ಅತ್ಯಂತ ಆಪ್ತರು ಅಂತ ಹೇಳಿ. ಅಂತಹ ಸೌಮ್ಯರನ್ನ ಇವರ ಪಾಂಡವರ ಮನೆಯ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ ಅನ್ನತಕ್ಕಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಅಂಗಾರವನ್ನ. ಅದಷ್ಟೇ ಅಲ್ಲ, ಯಾವಾಗಲೂ ಸೌಮ್ಯರು ಪಾಂಡವರ ಕೈಯಲ್ಲಿದ್ದ ಮನೆಗೊಂದು ಮುದಿಗೊರಡು ಒಲೆಗೊಂದು ಮುದಿಗೊರಡು ಅನ್ನುವ ರೀತಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಸಲಹೆಗಳನ್ನು ಕೊಡ್ತಾ ಅವರಿಗೆಲ್ಲ ಏಳಿಗೆಯಲ್ಲಿ ಅಥವಾ ಕೆಟ್ಟದ್ದರಲ್ಲಿ ತಾವು ಸಮಪಾಲನ್ನು ಅನುಭವಿಸಿದ ಅವರ ಜೊತೆಯಲ್ಲಿ ಇತ್ತು. ಅಂತಹ ಸೌಮ್ಯರಿಗೆ ನಾವು ಒಂದು ವಂದನೆಯನ್ನ ಕೊಟ್ಟಿರೋಣ. ಇಂತಹ ಪಾಂಡವರು ಮುಂದೆ ಬರ್ತಾ ಇದ್ದಾರೆ. ತಾವು ಆ ಪಾಂಚಾಲ ನಗರಕ್ಕೆ ಬೇರೆ ಬ್ರಾಹ್ಮಣರು ಹೇಳುವ ರೀತಿಯಲ್ಲಿ ಬರೇ ಊಟಕ್ಕೋ ಭೋಜನದ ಆಸೆಗೋ ಅನ್ನುವ ರೀತಿಯಲ್ಲಿ ಎಲ್ಲರ ಜೊತೆ ಬಂದಿದ್ದಾರೆ. ಅವರ ಅಮ್ಮನ ಕರ್ಕೊಂಡು ಬಂದಿದ್ದಾರೆ. ಆಗ ಅವರು ಕುಲಾಲ ಭವನದಲ್ಲಿದ್ದು ಅವರ ಅಮ್ಮನ ಅವತ್ತಿಗೆ ಬಂದಿದ್ದಾರೆ. ಆ ನಂತರ ಇಲ್ಲ, ಅವತ್ತು ಅಮ್ಮ ಬಂದಿಲ್ಲ, ಕುಲಾಲ ಭವನದಲ್ಲಿ ಇಟ್ಟಿದ್ದಾರೆ. ಆ ನಂತರ ಇವರೆಲ್ಲ ಒಂದು ದೊಡ್ಡ ಡಂಗುರವನ್ನ ಹೇಳ್ತಾ ಇದ್ದಾರೆ. ಆ ಡಂಗುರದ ಒಂದು ವಿಷಯ ಏನಂತಂದ್ರೆ, ನೋಡಿ ಇಲ್ಲಿ ದೊಡ್ಡದಾದಂತಹ ಗನಸಿದೆ, ಅಲ್ಲೇ ಇದೆ ನೋಡಿ, ಕಾಣ್ತಾ ಇದೆಯಾ ಅನ್ನುವ ರೀತಿಯಲ್ಲಿ ಆ ಡಂಗುರ ಕಾಣುವಂತಹ ಹೇಳ್ತಾ ಇದ್ದಾರೆ. ಅದಕ್ಕೆ 5 ಬಾಣಗಳು ಮತ್ತೆ ಬೇರೆ ನೋಡಿ ನವೋಗ್ರಹ ಯಂತ್ರ ಹೊಡಿತಾ ಇದೆ. ಆ ಮೇಲೆ ಕಟ್ಟಿದ ಮತ್ಸ್ಯ ಯಂತ್ರ ಅನ್ನತಕ್ಕಂಥದ್ದು ಎಷ್ಟು ನಕ್ಷತ್ರದ ಹಾಗೆ ಹೊಡಿತಾ ಇದೆ. ನೋಡಿದ್ರ ಇದನ್ನ ಯಾರು ಈ ಮತ್ಸ್ಯ ಯಂತ್ರದ ಭೇದನವನ್ನ ಮಾಡ್ತಾರೋ, ಅವರ ಬಾಹು ವಿಕ್ರಮವನ್ನು ತೋರಿಸ್ತಾರೋ ಅವರಿಗೆ ನಿಜವಾಗ್ಲೂ ಒಂದು ಬಹುಮಾನ ಕಾದಿದೆ. ಏನಂತ ಹೇಳ್ತೀರಾ? ಗುರಿಯಿಟ್ಟು ಹೊಡೆದ ನಿಮ್ಮ ಬಾಹುಬಲವನ್ನು ತೋರಿಸಿ ಗುರಿ ಸಾಧಕರಿಗೆ ಬಹುಮಾನ ಏನು ಅಂತಂದ್ರೆ ದ್ರೌಪದಿಯ ಮನಗೆದ್ದ ಮನ್ಮಥ ನೀವಾಗಬಹುದು. ಅರವಿಂದ, ಅಶೋಕ, ನವಮಲ್ಲಿಕ, ಚೂತ, ನೀಲೋತ್ಪಲ ಅನ್ನತಕ್ಕಂತಹ ಪಂಚಬಾಣಗಳು. ಆ ಪಂಚಬಾಣಗಳನ್ನ ಒಟ್ಟಿಗೆ ಮನ್ಮಥಾಗುತ್ತಾರಂತೆ ಮನಸ್ಸನ್ನು ಸೇರೋದಕ್ಕೆ. ಹಾಗೆ ಆ ರೀತಿಯಾಗಿ ಯಾರಿಗಾಗುತ್ತೋ ಅಂತಷ್ಟೇ ಒಂದು ಸಂತಸ ಇವತ್ತು ಈ ಯಂತ್ರವನ್ನ ಜಯಿಸಿದಂತವರಿಗೆ ಅಂತ ಹೇಳಿ ಅವರೆಲ್ಲ ಸಾಕೊಂಡು ಹೋಗಿದ್ದಾರೆ. ಆಮೇಲೆ ಆ ಧನುಸ್ಸನ್ನ, ಆ ಭಾರಿ ಧನುಸ್ಸನ್ನ ಭೂಮಿಯ ಮೇಲೆ ತಂದಿಟ್ಟಿದ್ದಾರೆ. ಆ ನಂತರ ರಾಯರಾಯರ ಗುಂಪೆ ಆ ಯಂತ್ರವನ್ನ ಭೇದಿಸಲಾರದೆ ಹತಾಶೆಯಿಂದ ಬಂದಂತೆ ಹಿಂತಿರುಗಿದ್ದಾರೆ. ಆ ನಂತರ
ನಮ್ಮ ಜ್ವಾಡಿ ವಿಜಯವಿದು ಅದರಿಂದ ಕೊರಳಲ್ಲಿ ತೊಡಿಸಿ ತಿರುವನ್ನು ಬೆಳೆದು ಬಿಡುವರು ಯಂತ್ರದಲ್ಲಿ ಶರವಾರ ಕಡುಕಿನಣ್ಣ ಆಜ್ಞೆ ವಹಿಸಲೇ ನುಡಿದು ಮಾಡುತ್ತೇನೆನುತ್ತ ಸಿರಿಮುಡಿಯ ಹುಡುಗಿನರಾಗದಿದ್ದರು ಬಯಲ ಲಿಂಗದಲ್ಲಿ ಎಲ್ಲರಿಗೂ ಪಾಂಚಾಲೆಯ ಮೇಲೆ ಅತ್ಯಂತ ಆಸೆ. ಅವರಿಗೆ ಅರ್ಹತೆ ಇದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ. ಅವರ ಹೆಸರೇ ಒಂದು ರೋಮಾಂಚಕಾರಿ. ಅವರನ್ನೆಲ್ಲ ಹೇಳ್ತಾ ಇದ್ರು ಸ್ಮರಣ ವಿಜಯ ಧ್ವಜ ಅಂತ ಹೇಳಿ. ಅಂತಹ ಸ್ಮರಣ ವಿಜಯ ಧ್ವಜ ಅನ್ನತಕ್ಕಂತಹ ದ್ರೌಪದಿಯನ್ನ ನಮ್ಮ ಒಳ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ. ಆದ್ರೆ ನಮಗೆ ಒಲಿಯದೆ ನಮ್ಮನ್ನೇ ಹಿಮ್ಮೆಟ್ಟಿಸ್ತಿದೆಯಲ್ಲ ಈ ಧನಸ್ಸು, ಈ ಬಿಲ್ಲಿಗೆ ಬಾಳು ಕೂಡಿ ಆ ಮತ್ಸ್ಯಯಂತ್ರವನ್ನು ಯಾರು ಬೇಯಿಸ್ತಾರೋ ಅಂತ ಆ ನೆರೆದಿದ್ದ ಭೂಪರೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಮ್ಮಿಂದಲೂ ಆಗಲಿಲ್ಲ. ಯಾರು ಈ ಮತ್ಸ್ಯಯಂತ್ರವನ್ನು ಮಾಡ್ತಾರೆ ಮತ್ತೆ ಆ ದ್ರೌಪದಿಯನ್ನು ಯಾರು ಕೊಡ್ತಾರೆ ಅನ್ನತಕ್ಕಂತಹ ಕುತೂಹಲದಿಂದ ಕಾಯ್ತಾನೆ ಇದ್ದಾರೆ. ಯಾರೇ ಆ ಭಾಷೆ ಇರ್ಬೋದು ಅಂತ. ನಂತರ ಮಗಧ ಜರಾಸಂಧ ಅಬ್ಬರದಿಂದ ಬಂದಿದ್ದಾರೆ. ನಾವು ಹೇಳ್ತಾರೆ ಜೋರಾಗಿ ಶಬ್ದ ಮಾಡುತ್ತಲ್ಲ ಪಾತ್ರಗಳು, ಅದು ಬೆಲೆ ಇಲ್ಲ. ಆಗ ಅಬ್ಬರದಿಂದ ಬಂದಂತಹ ಆಟ ನೋಡ್ತಾ ಇದ್ದಾರೆ. ಒಬ್ಬರು ಸಾಧ್ಯ ಆಗ್ಬೋದು ಅನ್ನತಕ್ಕಂತಹ ಭಾವ ಎಲ್ಲರೂ. ಯಾಕೆಂದ್ರೆ ಅವ್ರ ಹತ್ರ ಜಾಸ್ತಿ ಕೂಗಾಡ್ತಾರೆ. ಹಾಡಿರ್ಬೇಕಾದ್ರೆ ಆತ ಗೊತ್ತಿಲ್ಲ ನನಗೆ ಏನು ಹಾಡಿಲ್ಲ ಇನ್ನೂ ಗಟ್ಟಿ ಅಂತಕ್ಕಂತಹ ಭಾವದಿಂದ ಬಗ್ಗಿ ಮೇಲೆ ಹೋದ್ರೆ ಅಲ್ಲಾಡೇ ಇಲ್ಲ ಅಂತ ಅದು ಇದು ನಾಚಿಕೆ. ನಾನೇನೋ ಮಾಡ್ತೀನಿ ಅಂತ ಬಂದಲ್ಲ, ನನಗೆ ಗಮನ ಸಿಗುತ್ತಲ್ಲ ಅಂತ ಹೇಳಿ ಏನ್ ಮಾಡಬೇಕು ಅದು ತೋರಿಸಿಲ್ಲ. ಮತ್ತೆ ಏನಾದ್ರು ಹಾಕೊಳ್ಳಿ ಅಂತ ಹೇಳಿ ಮತ್ತೆ ಹೋದ್ರೆ ಬೇಗ ಹೇಳಕ್ಕೆ ಆಗಿಲ್ಲ. ಎಂತರಲ್ಲೇ ಎಬ್ಬಿಸ್ಬೇಕಾಗಿ ಅಂತಹ ಪರಿಭಾವವನ್ನ ಆಟಪಟ್ಟ. ಯಾವತ್ತಿಗೂ ನಾನು ತುಂಬಾ ಜಾಸ್ತಿ ಇರತಕ್ಕಂತಹ ಭಾವ ಆಗಿದ್ದು ಆತನಿಗೂ ಈ ಯಂತ್ರ, ಈ ಮತ್ಸ್ಯ ಯಂತ್ರ ಗರ್ವವನ್ನು ಮಾಡಿ ಆ ನಂತರ ಜರಾಸಂಧನ ಪರಿಪಾಲನೆಗೆ ಅಲ್ಲಿದ್ದ ಸಖಿ ಪರಿವಾರ ಒಳ್ಳೆಯ ನೆನಪಿದೆ. ಇದರಿಂದ ಕೋಪಗೊಂಡಂತಹ ಮಗದ ತಲೆಯ ಮೇಲೆ ಮೂಸುಕನ್ನು ಹೊತ್ತು ಯಾರಿಗೂ ಮೂಸುಕನ್ನ ಹೊತ್ತು ಹಾಗೆ ಬಂದ ಹಾಗೆ ಹಿಂದೆ ನನ್ನ ಮಗ ಯಾರು ಹೋಗೋದೇ ಬೇಡ, ನೋಡಿದ್ರೆ ಅವಮಾನ ಅನ್ನತಕ್ಕಂತಹ ಭಾವದಲ್ಲಿ ಹಿಂದೆ ಹೋಗ್ತಾ ಇದ್ದಾರೆ. ಇಲ್ಲೇನಾಯ್ತು, ಜರಾಸಂಧನ ಸೋದರಳಿಯನಾದಂತಹ ಶಿಶುಪಾಲನಿಗೆ ಅತ್ಯಂತ ಕೋಪ ಬಂತು. ಅವರಿಗೆ ತಾನು ಬಲಶಾಲಿ, ಜೊತೆಗೆ ನಮ್ಮ ಮಾವ ಅಂತ ಹೇಳೋಡಿದ್ರೆ ಇಲ್ಲ ಅಂಥ ಬಲಶಾಲಿ ಇಟ್ಕೊಂಡಿದ್ದ. ಯಾವಾಗ ತನ್ನ ಮಾವನಿಗೆ ಆ ಒಂದು ಯಂತ್ರ ಬಗ್ಗದೆಯೋ ಅವನಿಗೆ ಯಾವುದೋ ಒಂದು ರೀತಿಯ ಕೋಪ ಬಂದಿದೆ. ಹಿಂದಿನ ಜನ್ಮದಲ್ಲಿ ಆ ಲವಕೋಶ ನಂತರ ಅಂತ ಹೇಳ್ತಾರೆ. ಲವಕೋಶನ ಮಗ ಶಿಶುಪಾಲ ಹಿಂದಿನ ಜನ್ಮದ ರಾವಣ ಇವನಾಗಿದ್ದಾನೆ. ಹಿಂದಿನ ಜನ್ಮದಲ್ಲಿ ಅವೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಇವನಲ್ಲಿ ರಾವಣನ ಮುಂದಿನ ಭಾಗಗಳಲ್ಲಿ ತಪ್ಪಿಲ್ಲವೆಲ್ಲ ಜನನಿವನ ನಡೆದಿದ್ದು ಕೋಮಲಾಗಿ ಮುಂದೆ ಇದು ಹಿಂದಿನ ನೀವು ರಾವಣ ಆಗಿದ್ದ ಅಂತ ಕೇಳ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಇದನ್ನು ಒದದು ಬಿಟ್ರೆ ನಮ್ಮ ದ್ರೌಪದಿಯ ಜೊತೆಯೇನು ಅಂತ ಹೇಳಿ ಅಲ್ಲಿದ್ದಂತಹ ಗಟ್ಟಿ ಅವೆಲ್ಲ ಒಂದು ರೀತಿಯ ಭಯ ರೀತಿಯ ರೀತಿಯಂತೆ ಇದು ಪಾಲಿಸಲು ಕಷ್ಟ ಅಂತ ಹೇಳಿಕೊಂಡು ಅವನು ಹಾಗೆ ನೋಡಿ ನೋಡಿ ಭೀತಿಯಿಂದ ಇದ್ದಾನೆ. ಹಾಗೆ ಇದು ಶಿಶುಪಾಲನೆಗೂ ಬೆಳೆಯಲಿಲ್ಲ. ಹಾಗಾಗಿ ಅವನು ಸಹ ಮಾವನಂತೆ ತಲೆ ತಗ್ಗಿಸಿ ನಡೆದರು. ಇನ್ನಿತರು ನೋಡಿದರು, ಅಯ್ಯೋ ಇವರೆಲ್ಲ ಹೋಗಿದ್ದಾರೆ, ಇಂತಹ ಮಹಾಮುನ ಬಲಶಾಲಿಗಳು, ಮಹಾಮುನ ಹೆಸರುಗಾರರು ಅಂತ ಅನ್ಕೊಂಡು ಈಗ ಯಾವುದು ಆಗ್ತಾ ಇಲ್ಲ. ಮಾರ್ಗ ಹೊರಡ್ತಾನೆ. ಇದು ಇದ್ದನು ಅಲ್ಲ, ಚಂಡಿ ಇರುತ್ತೆ. ಚಂಡಿಯಿಂದ ಮಗುವಿನಂತೆ ನೋಡಿ. ಆ 2 ವರ್ಷದ್ದು 1 ವರ್ಷ ಸಣ್ಣ ಮಗುನೇ ಆಗಿರ್ಬೋದು. ಬಲಾತ್ಕಾರ ಬಗ್ಗೆ ನೆತ್ಕೊಳ್ಳೋಕೆ ಹೋದ್ರೆ ಏನ್ ಮಾಡಿ ಸಾಧ್ಯ? ಆ ಮಕ್ಕಳು ನೆತ್ಕೊಳ್ಳಿ ನನಗೆ ಸಣ್ಣ ಮಗು ಅಂತ ಮಕ್ಕಳು ಕಡ್ಕೊಂಡು ಅಂದ್ಕೊಳ್ತೀವಿ ನಾವು. ಆದ್ರೆ ಮಕ್ಕಳು ಬಂದ್ರೆ ಸುಲಭ ಅಲ್ಲ.
ಏನ್ ಮಾಡ್ತಿದ್ರಲ್ಲ, ನಾವೆಷ್ಟೇ ಆಸೆ ಕೊಟ್ಟರು ಆ ಮಕ್ಕಳನ್ನ ಹಿಡ್ಕೊಂಡು ನಾವು ಏನಾದ್ರು ಮುಟ್ಕೊಡೋಣ ಅಂತ ಹೋದ್ರೆ ನಮ್ಗೆ ಅಳಬಡೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಚಂಡಿ ಹಿಡಿದ ಮಗುವಿನಂತ ಆಗಿಲ್ಲ ನಮಗೆ ಇದನ್ನ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಹಾಗಾಗಿ ನಗೆಯ ನಾನಲ್ಲಿ ಮಂಡೆಗಳಲ್ಲಿ ಅವನಿಗೆ ಸಹಾಯದಲ್ಲಿ ತಮ್ಮ ಪಟ್ಟಣಕ್ಕೆ ನಿಂತು ಅವಮಾನ ಆಗೋದಕ್ಕಿಂತ ಇನ್ನಿದ್ದೇನೋ ಮೇಲು ಯಾರು ಮಾಡ್ಕೊಳ್ಳಿ, ಯಾರು ಆ ಮತ್ತೆ ಹೆಸರು ಇದನ್ನೆಲ್ಲ ಮಾಡ್ಕೊಳ್ಳಿ, ಅಥವಾ ದ್ರೌಪದಿನ ಯಾರು ಮದುವೆ ಮಾಡ್ಕೊಳ್ಳಿ, ನಮಗಂತೂ ತಲುಪೋದಿಲ್ಲ. ಅದೊಂದು ನಾವು ಬೇಟಪಟ್ಟು ಅವಮಾನಕ್ಕೆ ಒಳಗಾಗೋದಕ್ಕಿಂತ ಹಾಗೆ ನಿಂತಿರುವುದೇ ರಾತ್ರಿ ಅಂತ ಹೇಳಿ ಎಲ್ಲ ನಿಂತು ಹೋಗ್ತಾ ಇದ್ದಾರೆ. ಶಿಶುಪಾಲ ಮತ್ತೆ ಜರಾಸಂಧ ಅವರಿಗೂ ವರ್ಗದಲ್ಲಿ ಮಾಡಿದ ಬಿಲ್ಲು ನಮಗೆ ಬಂದಿದೆ ಅಂತ ಹೋಗ್ತಾ ಇದ್ದಾರೆ ನೃಪಸಂಧು. ಅನಂತರ ಮರುಳೆ ಮರುಳೆ ಏನಾದ್ರೂ ಕಮೋಡನ್ನ ಮಾಡ್ಕೋಬೇಕಾದ್ರೆ ಈ ಮತ್ಸ್ಯ ಯಂತ್ರದ ಬಲೆಯನ್ನು ನೇಗಿಬಿಟ್ಟಿದ್ದಾರೆ. ಆ ಮೋಹದ ಗಾಢಕ್ಕೆ, ಆ ನನ್ನ ಮಗಳ ಮೋಹದ ಗಾಢಕ್ಕೆ ಈ ಮತ್ಸ್ಯ ಯಂತ್ರವೇನಿಲ್ಲ. ರಾಜರುಗಳನ್ನ ಮೃಗಗಳನ್ನೇ ಒಲಿಸಿಕೊಂಡಿದ್ದಾರೆ. ದ್ರೌಪದಿ ಆಕರ್ಷಣೆಯನ್ನು ಇಟ್ಟಿದ್ದಾರೆ. ನಮಗೆಲ್ಲ ಇದು ನಿಜವಾಗ್ಲೂ ಆಗುತ್ತಾ ಆಗಲ್ಲ, ನೋಡಬಿಟ್ಟಿದೆ ಅಂತ ಹೇಳಿ ಶಲ್ಯ ಅವರು ನಾನು ಹೇಳ್ಬಹುದು ಅವರೆಲ್ಲ ಆಗದೆ ಇರುತ್ತೆ, ನನ್ಗೆ ಎಲ್ಲಾದ್ರೂ ಇದೆಯಾ ಅಂತ ಧೈರ್ಯವಾಗಿ ಬರ್ತಾ ಇದ್ದಾನೆ ಶಲ್ಯ. ಮಾದ್ರೇಶ ಅಂತ ಹೇಳ್ತಾರೆ, ಅಂತಹ ಮಾದ್ರೇಶ ಶಲ್ಯನಿಗಾದರೂ ಈ ಧನು ಇದಾಗಿಲ್ಲ. ಆತನ ಮೇಲೆ ಬಿದ್ದಿತ್ತು, ಮೇಲೆ ಬಿದ್ದಿದ್ದ. ಆತನಿಗೆ ಎಷ್ಟಾದರೂ ಬಿಲ್ಲನ್ನ ಮೇಲ್ಬಿದ್ದ, ಆತನ ಮೇಲೆ ಬಿಲ್ಬಿತ್ತು, ಅವನ ಮೇಲೆ ಬೀಳಕ್ಕೆ ಆಗಿಲ್ಲ. ಮೇಲ್ಮುಖವಾಗಿ ಆತನ ಮೇಲೆ ಬೀಳಿದಾಗ ಕೋಪಗೊಂಡ ಕರ್ಣ ನುಗ್ಗಿರಲಿದ್ದಾರೆ. ಇದನ್ನ ಹೇಳಬೇಕಾದ್ರೆ ವಿಶ್ವಾಸ ಹೇಳ್ತೇನೆ. ಇದಿಷ್ಟು ಪದ್ಯಗಳನ್ನು ಓದೋದ್ರೆ ನಾವು ಏನು ಹೇಳಕ್ಕಾಗ್ತದೆ, ಅಷ್ಟೊಂದು ಅರ್ಥಗಳಿದೆ. ಏನೋ ಒಂದೊಂದೊಂದೊಂದೊಂದೊಂದೊಂದು ಪ್ರಕರಣ ಹೇಳ್ತಾ ಇದ್ದೇವೆ. ಒಬ್ಬರ ಎಲ್ಲರೂ ಬೇಕಾದಷ್ಟು ಜನ ಇಲ್ಲಿ ಬಂದು ದುರ್ಯೋಧನಾದಿಗಳೇ ಹೆದೆಯೇಸಲಾಗದ ಈ ಬಿಲ್ಲನ್ನು ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏನಾದರೂ ಆಗಲಿ ನಾನು ಆ ದ್ರೌಪದಿಯ ಮುಂದರೆಯನ್ನು ಹಿಡಿದು ತರ್ತೇನೆ ಅಂತ ಹೇಳಿ ಬಲರಾಮ ಎದುರಿಸುತ್ತದೆ. ಆ ಬಲರಾಮ ಎದುರಿಸಿದಂತಹ ವೇಳೆಯಲ್ಲಿ ಕೃಷ್ಣ ಹೇಳ್ತಾರಂತೆ, ಏನವರು ನಿಮಗಿಂದು ಕುಂತಿ ಮಾಲಿನಿಯರು ಅತ್ತೆಯರಲ್ಲೇ ತಚ್ಚೂರುಗಳು ಮೈದನರು ತತ್ಪತ್ನಿಯರು ತಂಗಿಯರು ಸಾಧುರಾಗದ ನನಗೆ ಸಂಶಯವೇನಿದೆ ತಪ್ಪಿಲ್ಲ. ಕುಂತಿ ಚೂರುಗಳು ದ್ರೌಪದಿಗೆ ರಮಣರು ನೋಡಿ ನೀರಿಲ್ಲ ಏನಾಗ ನಿಮಗೆಲ್ಲ ಬುದ್ಧಿ ಇಲ್ಲ. ಬರ್ತು ಬಿಟ್ಟಾರೆ ಏನಂತ ಅನ್ಕೊಳ್ಳಿ, ನಮ್ಮ ಕುಂತಿ ಅತ್ತೆ ಮತ್ತು ಪಾಂಡವರು, ಆ ಪಾಂಡವರಿಗೆ ಒಲಿಬೇಕಾದಂಥವ್ರು ಇವರು. ಆ ಪಾಂಡವರ ತಂದೆಯು ನಮಗೆ ತಂಗಿಯರು, ತಂಗಿಗೆ ಆಸೆ ಪಟ್ಟಾಗುತ್ತೇನೆ ಏನೇ ನಿನಗೆ ಬಿಟ್ಟೆ ಅಂತಂದಾಗ, ಹೌದಲ್ಲ ನೀನೇನು ಹೇಳ್ತೀಯ ಈ ವಿಷಯದಲ್ಲಿ ನೆನಪತ್ತು ಮೂಗಿನಲ್ಲಿ ಬೆರಳಿಟ್ಟು ಮಗುವನ್ನು ತುಂಬಿದರು. ಆಶ್ಚರ್ಯ ಇತ್ತು, ಇದು ಯಾವಾಗಲೂ ಕೃಷ್ಣ ಮಾಡಿದರು. ಹಾಗಾಗಿ ನೀವು ಏನೇನು ಗೊತ್ತೋ ನೀವು ಏನೇನು ಗೊತ್ತಿರೋ ಅದು ಗೊತ್ತಾಗಲ್ಲ. ಆಗ ಮಾತ್ರ ತಿಳಿದಿರೋ ಹಾಗೆ ಪಾಂಡವರು ದಾಕ್ಷಾಯಣದ ಬೆಂಕಿಯಲ್ಲಿ ಬೆಂದು ಹೋದ್ರು ಅಂತ ಅನ್ಕೊಂಡಿದ್ದೀನಿ. ಇನ್ನು ಅವರೆಲ್ಲ ಮಾಡ್ಕೊಂಡಿದ್ರೆ ನಾನು ಅವ್ರಿಗೆ ಮಾಡ್ಕೊಂಡಿದ್ದು ತಪ್ಪೇನು ಅಂತ ಅನ್ಕೊಂಡು ಬಂದೆ. ಆದ್ರೆ
ಎಷ್ಟಾರು ನಮಗೆ ಅತ್ತೆ ಮಾಡೋರು ದ್ರೌಪದಿಯನ್ನು ಅವರ ಅನುರಾಗಿಸಲಿ ಹೋಗಿಸಲಿ ಉತ್ತರ ಅಂತ ಅಂದ್ಕೊಂಡು ತನ್ನ ಆಸನದಲ್ಲಿ ಚಪ್ಪಗೆ ಕೂತ್ಕೊಂಡಿದ್ದಾರೆ. ಯುವರಾಜನ ಈ ಒಂದು ಆದರೆ ಯಾರು ಎಷ್ಟು ಬೇರೆ ಯಾರು ಬಂದು ಆ ಎಲ್ಲ ಭೇದಗಳನ್ನು ಮಾಡಲಿಲ್ಲ. ದ್ರೌಪದಿಯಿಂದ ಯಾರು ಬದುಕೊಂಡಿಲ್ಲ. ಈಗ ಆ ದುರ್ಬಲರಿಗೆ ಒಂದು ರೀತಿಯ ಚಿಂತೆ ಆಗುತ್ತಿದೆ. ಈಕೆಗೆ ಯಾರು ಕುಂತಿಯ ಮಕ್ಕಳು ಬರುತ್ತಿಲ್ಲ. ನಿರ್ಧಾರ ವ್ಯರ್ಥವಾಗಿ ಸ್ವಯಂವರ ಪ್ರಯತ್ನವನ್ನ ಮಾಡಿದೆ. ಹೀಗೆ ಅಪರಿಸಿಲ್ಲ ಅಂತಂದ್ಕೊಂಡು ತಮ್ಮ ನಮ್ಮಲ್ಲೇ ಮಾತಾಡ್ಕೊಂಡಿದ್ದಾರೆ. ಒಂದು ನಿಶ್ಚಯಕ್ಕೆ ಬಂದಿದ್ದಾರೆ. ಅವನಿಗಳು ಒಳ್ಳು ಬಾರಿದರು ಇವರೊಳಗಿಲ್ಲಲೇ ಅವನಿಗಳು ಒಳ್ಳು ಬಾರಿದರು ದಕ್ಷಿಣೆಯ ಮಾರುಗಮವಾರನಿದೆ ಸಮುದ್ರಕ್ಕೆ ಬಳಿ ಸಮುದ್ರವೇ ಇವರೊಳಗೆ ಮುಂಗೈಯವರು ಉಳ್ಳವರು ಲೆಗಪರಿ ಧನುವನು ಈ ಯಂತ್ರವನ್ನು ಜಯಿಸಲಿ ಎಂದು ದೃಷ್ಟದ್ಯುಮ್ನ ಸಾರಿಸಿದ. ತಂದೆಯ ಮಾತಿನಂತೆ ದೃಷ್ಟದಿಂದ ಇನ್ನು ಈ ಭೂಮಿ ಪಾಲಕರೆಲ್ಲ ಸುತ್ತೋಗಿದ್ದಾರೆ. ರಾಜಾದಿರಾಜರ ಸ್ಪರ್ಧೆಯೆಲ್ಲ ಇನ್ನೇನು ಪ್ರಯೋಜನ ಇಲ್ಲ. ಇನ್ನು ಇಲ್ಲಿ ನೆರೆದಿರತಕ್ಕಂತಹ ವಿಪ್ರ ಸಂಕುಲದಲ್ಲಿ ಸಾಮರ್ಥ್ಯವಿದ್ದರೆ ಬರ್ಬೋದು. ಮತ್ಸ್ಯಯಂತ್ರ ಭೇದನ ಮಾಡಿ ಜಯಶಾಲಿಗಳಾಗಿ ದ್ರೌಪದಿಯನ್ನು ವರಿಸಬಹುದು ಅಂತ ಹೇಳಿ ಎಲ್ಲರನ್ನ ಒಂದು ಮಾತುಕತೆ ಇದ್ದಾನೆ. ಬಾಹುಬಲ ಉಳ್ಳವರು ಈ ಯಂತ್ರವನ್ನು ಬೇರಿಸಲಿ ಅಂತ ಹೇಳಿ ಕೃಷ್ಣದಿಂದ ಸಾಧಿಸ್ತಾ ಇದ್ದಾನೆ. ಆಗ ಎಂದು ಸಾರಿದ ದನಿಯನು ಆರ್ಪಿಕವನ್ನಾರಿಸಿ ಏಳಿ ಭುಜಬಲವುಳ್ಳವರು ವಿಪ್ರಾಡಿಯಲಿ ಬಿಲು ಬಿಡಿಸು ಯಂತ್ರದ ಮಾತುಗಳಿಗೆ ಅಳಿಸುವುದೆಂದು ಸಾರಿದ ದನಿಯನು ಆರ್ಪಿಕವನ್ನವರಿಸಿ ನಮಗೆ ಇದೇನೆ ಆನಂದ ವದನೆಯ ತೊಡಗು ತೆಗೆ ನಾವಾರು ನಗುವಾರು ಬಂದ ದಕ್ಷಿಣೆ ಕೃಷ್ಣ ಮಾನನದಿಂದ ದುಷ್ಟರು ನಾವು ನಮಗಿದರಿಂದ ದುಷ್ಕೀರ್ತಿ ಬರಲಿ ಎಂದು ಅಲ್ಲಿದ್ದಂತಹ ಬ್ರಾಹ್ಮಣ ಸಂಕುಲಕ್ಕೆ ಆಶ್ಚರ್ಯ ಆಗ್ತಾ ಇದೆ. ಅದು ಯಾರಿಗೂ ತಾವು ಈ ಯಂತ್ರ ಭೇದನವನ್ನು ಮಾಡ್ತಲೇ ಇರತಕ್ಕಂತಹ ಒಂದು ಧೈರ್ಯ ಇಲ್ಲ. ಆಗ ತಮ್ಮ ತಮ್ಮಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಕ್ಷತ್ರಿಯರೊಡನೆ ಬಂಧುತ್ವ ಸಹಜ. ಆದರೆ ಕ್ಷತ್ರಿಯರಿಂದ ಎಂಥ ಭೇದನ ಸಾಧ್ಯವಿಲ್ಲವಾಗಿ ಈಗ ವಿಪ್ರ ಜಾತಿಗೆ ದ್ರೌಪದಿಯನ್ನು ಕೊಡಬಹುದು ಅನ್ನತಕ್ಕಂತಹ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಕಾಣುತ್ತೆ. ಕ್ಷತ್ರಿಯರು ಒಂದೊಂದೇ ರಥವು ರಾಯತೆ ಇತಿ ಕ್ಷತ್ರಿಯ ರೀತಿಯನ್ನ ಅವರು ತಿಳಿಸ್ತಾರೆ. ಅಂತಹ ಕ್ಷತ್ರಿಯರಿಂದ ಆಗಲಾರದು ನಮಗಾಗುತ್ತಾರೆ. ಅರಮನೆಯ ಹೆಣ್ಣಿನ ತೊಡಕು ನಮಗೆ ಸಾಧಾರಣವಾಗಿ ಆಗಿನ ಕಾಲಕ್ಕೆಲ್ಲ ಬ್ರಾಹ್ಮಣರು ಒಂದು ಬಡತನದ ಪ್ರತಿರೂಪ ಅಂತ ಹೇಳುವಂಥದ್ದು. ಎಲ್ಲೋ ಅರಮನೆಯ ಹುಡುಗರಾಗಿದ್ದವರು ಅಥವಾ ಇದೇನೋ ಒಳ್ಳೆ ಒಂದು ಕೆಲಸದಲ್ಲಿದ್ದರೆ ಅವರಿಗೆ ಹೆಸರಾಗಿತ್ತು. ಸಾಧಾರಣ ಮಟ್ಟಕ್ಕೆ ಬ್ರಾಹ್ಮಣರ ಅಗ್ರಹಾರಗಳನ್ನು ಬಡತನದ ಪ್ರತಿಬಿಂಬವೇ ಬರುತ್ತೆ. ಅದಕ್ಕೆ ಹೇಳ್ಕೊಡ್ತಾ ಇದ್ದಾರೆ. ಅಯ್ಯೋ ಅರಮನೆಯ ಹೆಣ್ಣಿನ ತೊಡಕು ನಮಗೆ ಧನುಷ್ಯತೆ ಬಿಂಬಿಗೆ ನಮಗೆ ಅದರ ಆ ರೀತಿಯನ್ನು ಗೊತ್ತಿಲ್ಲ. ಅದು ಗಂಧಕ
ಮಾತಿನ ಬಂದರು ನಾವು. ಮಾತೇನಾದ್ರೂ ಹೊರತು ಇದ್ದನ್ನ ಎಲ್ಲಿಂದೆಲ್ಲಿಗೂ ಹೋಗ್ತಿರಬೇಕಾದ್ರೆ ಅಂತಹ ಮಾತಿನ ಬಲ್ಲರು ಪಾರ್ಥಿವ ನಿಜಯವೇ ಭುಜಚೂರ ರವಿಗಳನ್ನು ಅಚಲನ್ನು ತಂದಿದೆ. ಏನ್ ಜಾಗರಣೆ ಒಬ್ಬರೇ ಇದ್ರೆ ಎಷ್ಟೊಂದು ಕ್ಷತ್ರಿಯರ ಗುಂಪು ಪಾರ್ಥಿವರು ಕ್ಷತ್ರಿಯರು ಅವರ ಮುಂದೆನೇ ಏನು ಮಾಡಕ್ಕಾಗಲಿಲ್ಲ ಅಂತಂದ್ರೆ ಇದನ್ನು ಅಂಗಿಸಿತು. ಅವರನ್ನೆಲ್ಲ ಬಂಧಿಸ್ಬಿಟ್ಟು ಬೇಕಾದ್ರೆ ನಮಗೆ ಈ ವ್ಯಕ್ತಿ ವೈದಿಕವೇ ವೇದೋಕ್ತವಲ್ಲ, ವೇದ ವಾಂಗ್ಮಯವೂ ಅಲ್ಲ. ಅದು ಒಂದು ಗೊತ್ತಿಲ್ಲ, ಗೊತ್ತಿದೆಯೋ ಗೊತ್ತಾಗಲಿ. ದ್ರೋಣ ಆ ಕಾನೂನ ವೇದದಲ್ಲಿ ಎಷ್ಟೊತ್ತು ಮುಂದುವರೆದಿದ್ದ. ಆ ದ್ರೋಣ ಎಂತಹ ಶಿಷ್ಯರನ್ನ ತಯಾರು ಮಾಡಿ ಇವ್ರು ಹೇಳ್ತಾ ಇದ್ದಾರೆ ಅದು ವಿದ್ಯೆ, ನಲು ವಿದ್ಯೆ. ಅಂತಹ ನಲು ವಿದ್ಯೆಯನ್ನು ಹೇಳ್ತಾ ಇದ್ದಾರೆ. ಅಯ್ಯೋ ಅದೇನು ವೇದ ವಾಂಗ್ಮಯ ಅಲ್ಲವೇ ಇಲ್ಲ ಅಂತಂದ್ರು. ಇಲ್ಲ, ಇದು ನಮಗೆ ನ್ಯಾಯೋಚಿತ ಅಲ್ಲವೇ ಇಲ್ಲ. ನಮ್ಮ ಸಾಹಸವನ್ನ ಏನಾದರೂ ನೋಡಬೇಕಾದಂತಂದ್ರೆ ಪಾಂಡಿತ್ಯದಲ್ಲಿ ನೋಡಲಿ, ಆಗಮ ಬುದ್ಧಿ ಪ್ರದರ್ಶನದಲ್ಲಿ ತೋರಿಸ್ತೇವೆ. ಬಾಹುಬಲ ಪ್ರದರ್ಶನಕ್ಕೆ ನಾವು ಸಿಗುವಲ್ಲ ಕಟ್ಟೋಕವಲ್ಲ ಅಂತ ತಮ್ಮನ್ನೇ ಮಾತನಾಡ್ತಾ ಇದ್ದಾರೆ ಆ ಮಿತ್ರ ಸಂಘ. ನಾಟ್ಯಶಾಸ್ತ್ರದಲ್ಲಿ ಭರತವನ್ನು ಎನಿಸ್ಕೊಂಡು ಹೋಗಿದ್ದಾರೆ. ಅದಷ್ಟೊತ್ತಿಗೆ ಗೊತ್ತಾಗುತ್ತೆ ನಮಗೆ. ಹೇಳ್ತಾ ಇದ್ದಾರೆ ನಮ್ಮ ನಾಟ್ಯಶಾಸ್ತ್ರದಲ್ಲಿ ನೋಡಿ, ಇಲ್ಲ ಅಂತಂದ್ರೆ ವೈದ್ಯದಲ್ಲಿ ನೋಡಿ, ಆಯುರ್ವೇದ ಶಾಸ್ತ್ರದಲ್ಲೇ ಅದನ್ನು ನೋಡಿ ಪಂಡಿತರಲ್ಲೇ ಕಾವ್ಯ ಸುಚಿತ ಚಿತಾಲಂಕಾರದಲ್ಲಿ ಕಾವ್ಯ ರಚನಾ ಸಾಮರ್ಥ್ಯ, ಲಕ್ಷಣಗಳನ್ನು ತಿಳಿಸುವಂತಹ ಶಾಸ್ತ್ರ, ಮಂತ್ರತಂತ್ರಗಳ ಪ್ರಯೋಗ, ಛಂದಶಾಸ್ತ್ರ ಹಾಗೂ ಉಪನ್ಯಾಸಗಳಲ್ಲಿ ನಮ್ಮ ಪಾಂಡಿತ್ಯವನ್ನ ಹೊರೆ ಹೆಚ್ಚಿದ್ರೆ ನಿಜಕ್ಕೂ ಪರವಾಗಿಲ್ಲ. ಎಷ್ಟೊತ್ತು ಬೇಕಾದ್ರೂ ನಾವು ಉಪನ್ಯಾಸ ಕೊಡ್ತೀವಿ ನಾವು. ನಮ್ಗೆ ಆ ಕೈ ಸುಮ್ಮನೆ ಕುತ್ಕೊಂಡು ಆ ಮತ್ಸ್ಯ ಇರ್ತದೆ ಇದನ್ನ ಮಾಡಿರ್ತಂದ್ರೆ ಮಾಡೋಕ್ಕಾಗೋದಿಲ್ಲ ಖಂಡಿತವಾಗಿ. ಯಾಕೆಂದ್ರೆ ನಮ್ಗೆ ಅದು ತುಂಬಾ ಕಷ್ಟ. ನಮ್ಗೆ ಯಾರು ಅದನ್ನ ಹೇಳ್ಕೊಟ್ಟಿಲ್ಲ ಅಂತ ಹೇಳಿ ತಮ್ಮಲ್ಲೇ ವಾಗ್ವಾದವನ್ನು ಮಾಡಿಕೊಡ್ತಾ ಇದ್ದಾರೆ. ಆಗ ಮತ್ತೆ ಇನ್ನೂ ಮುಂದಕ್ಕೆ ಮಾತಾಡ್ತಾ ಇದ್ದಾರೆ. ಅಲ್ಲದಿದ್ದರೆ ಇನ್ನೊಂದು ವಿಷಯ ಹೇಳ್ಬೋದಲ್ಲ, ಶೋಧಿಸಿದ ತನಿದೆಲ್ಲ ಬೇಕಿದ ಊರಿಗೆ ಬೆಲೆಯಲ್ಲಿ ನೋಡಲಿ. ಸುಗ್ರಾಸ ಭೋಜನವನ್ನು ಏರ್ಪಾಡು ಮಾಡಿ ವಿಧ ವಿಧವಾದ ಭಕ್ಷ್ಯಗಳನ್ನು ಮೆಲ್ಲುವ ಸ್ಪರ್ಧೆಯನ್ನು ಮಾಡಿ ನಮಗೆ ಕವಲಿಸುವ ಸಾಹಸ ಸಾಮರ್ಥ್ಯ ಎಷ್ಟು ಅಂತ ನೋಡಿ ಆದರೆ ತೋರಿಸ್ತೇವೆ. ಇಲ್ಲಿ ಹೂವಿಕೆಯ ಬೆಲೆಯಲ್ಲಿ ಇಲ್ಲ, ಹುಲ್ಲಿನ ಬೆಲೆ ಇಲ್ಲಿ ಹೋಳಿಕೆಯ ಬೆಲೆ. ಹೋಳಿಗೆಯನ್ನ ಈ ಹುಲ್ಲಿನ ಬೆಲೆ ಹಾಕೊಟ್ರೆ ಒಂದು ಗರಿಗೆಯಲ್ಲಿ ಒಂದು
ಅಂಗಡಿಯಲ್ಲಿ ಸೂರ್ಯನನ್ನ ಮರೆ ಮಾಡಲು ಸಾಧ್ಯವೇ? ಆ ರಸದ ಗಟ್ಟಿಯಲ್ಲಿರುವ ಬಂಗಾರ ಯಾರು? ಅಂತಹ ಪಾಂಡವರು ಇವರೆಲ್ಲರ ಮಾತನ್ನ ಕೇಳಿಸಾಕುತ್ತಿದ್ದಾರೆ. ಕ್ಷಾತ್ರತೆಯ ಅಥವಾ ಪೌರುಷವನ್ನ ಎಷ್ಟು ಹೊತ್ತು ಮುಚ್ಚಿಡಲು ಸಾಧ್ಯ? ಈ ಪ್ರತಿಯೊಬ್ಬ ಬ್ರಾಹ್ಮಣರು ವಯಸ್ಸಿನ ಅರಿವಿಲ್ಲದೆ ತಮಗೆ ತೋಚಿದ ರೀತಿಯಲ್ಲಿ ತೋಚಿದಂತೆ ಮಾತನಾಡ್ತಾ ಇರಬೇಕಾದ್ರೆ ಆಲೋಚಿಸಬೇಕು, ನಾವು ಮಾತಾಡಬೇಕು ಅಂತ ಇವರೆಷ್ಟಾಗಿ ಬ್ರಾಹ್ಮಣರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯ ಸತ್ಯ ಧರ್ಮವೇ ಮೂರ್ತಿ ಭವಿಸಿದಂತಿದ್ದ ಧರ್ಮರಾಜ, ಪ್ರಾಕೃತ ಶಕ್ತಿನಂತ ಭೀಮ, ಜಗದೇಕತೆಯ ಅರ್ಜುನ, ಶೂರ ಸಂಪನ್ನ ಹಾಗೂ ಅತ್ಯಂತ ಸುಂದರ ಲಗುನ, ತ್ರಿಕಾಲ ಜ್ಞಾನಿ ಸಾಂದೇವ, ಭೂಮಿ ತೂಕದ ಸ್ತ್ರೀ ಜನ ಅದೇ ಭೂಮಿಯಿಂದ ಕೇಳ್ತಾ ಕಥೆ ಹೊಂದಿರುತ್ತಾರೆ. ಒಬ್ಬೊಬ್ಬರು ಬಾಯಿ ಬಂದಿದ್ದನ್ನು ಹೇಳ್ತಾ ಇದ್ದಾರೆ. ಈ ವಿಪ್ರಕಂಕುಲದ ಮಾತಿನ ಉಪತೆಯನ್ನ ಅಬ್ಬರವನ್ನ ಕೇಳಿದ್ದಾನೆ ಧರ್ಮರಾಯ. ಆ ತಕ್ಷಣ ತಮ್ಮನ್ನು ನೋಡಿದನು ತಮ್ಮನನ್ನು ತಂದೆಯ ಮಾಡಿದರೆ ಕೈಗೊಂಡನು ಧರ್ಮದನು ತಮ್ಮನನ್ನು ನೋಡಿದನು ತಂದೆಯ ಮಾಡಿದರೆ ಕೈಗೊಂಡನು ಅವಧಿ ಬರೋಡಿ ಕುಂದಿಗೆ ಭೀಮ ಸೇದಂಗೆ ಎರಗಿ ಮನದೊಳಗೆ ಓಡೆ ಉಳಿದ ಅಖಿಲ ವಿಪ್ರರ ನೋಡಿ ಮೆಲ್ಲನೆ ಗೋತ್ರಗಪ್ಪೆಯ ಕೂಡ ಸಂಭರಿಸುತ್ತ ಸಭೆಯಿಂದ ಎದ್ದನ ದೇವರ ಭಾವದಿಂದ ಒಮ್ಮೆ ಅರ್ಜುನನನ್ನ ನೋಡಿದ್ದಾನೆ. ದೇವರು ನೀನು ಪ್ರಯತ್ನಿಸು ಅನ್ನತಕ್ಕಂತಹ ಸೌಖ್ಯೆಲ್ಲ ಮಾಡಿದ್ದಾನೆ. ಎಷ್ಟೆಲ್ಲರೂ ದೇಶಭ್ರಾತ ಅಣ್ಣ ತಂದೆಯ ಸಮಾನ. ಅಂತಹ ಅಣ್ಣ ಒಮ್ಮೆ ಸೌಖ್ಯ ಮಾಡಿದನೋ ಇಲ್ಲವೋ ನಿಂತುಬಿಟ್ಟಿದ್ದಾನೆ. ಅಷ್ಟೇ ಒಂದೇ ಸರಿ ತಕ್ಷಣ ಆ ನನ್ನಣ್ಣನ ಮಾತಿಗಾಗಿ ಕಾಯ್ತಾ ಇದ್ದ ಎದ್ದು ನಿಂತ ನೋಡಿ ಅದರಂತೆ ಧರ್ಮದನಿಗೆ ಬಂಧಿಸಿದಂತೆ ಭೀಮನಿಗೆ ತಾಯಿ ಕುತ್ತಿಗೆ ನಮಸ್ಕರಿಸಿದ್ದಾನೆ. ನೆರೆದ ವಿಪ್ರ ವೃಂದವೆಲ್ಲವನ್ನ ಒಮ್ಮೆ ನೋಡಿ ಕೈ ಹಾಕಿದ ಗದ್ದೆಯ ಮೇಲೆ ಹಾಕಿ ವೀರಗದ್ದೆಯಲ್ಲಿ ನಿಂತುಬಿಟ್ಟಿದ್ದಾನೆ. ವೀರಗಾದಿಯಲ್ಲಿ ಆ ಅರ್ಜುನ ಏನು ಸಿದ್ಧಿಯು ಮಾತನಾಡಿರಿ ಇದೇನು ಧನುವಿಂದಲ್ಲದೆ ತಾನೇನು ಮನದಂಗಮನೆ ಬಯಲಿರೆ ನಿಗಮ್ಮಿನ ವೈನತೆಯನ ವಿಗಡಿಸಿದ ವಿಷವೇನು ಸದರವೋ ಪಾವಡಿಗರಿಗೆ ಇದೇನು ನಿಮ್ಮುತ್ಸಾಹವೋ ಎಂದುದು ದೂತ ಬಂಡಿಗರ ತಮ್ಮಲ್ಲೇ ಒಬ್ಬ ಹೇಳ್ಬಹುದು ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆಂತಂದ್ರೆ ಇಲ್ಲಿ ಎಲ್ಲ ತಮ್ಮ ಒಬ್ಬರು ನಮ್ಗೆ ಕಾಲೇ ಇಡ್ತಾ ಇದ್ದಾರೆ. ನೀವು ಓಡಿ ಬರಬಾರಲ್ಲ ಅಂತ ಯಾರಿಗೂ ಉತ್ಸಾಹ ತೋರಿಸ್ತಿಲ್ಲ, ಬೆನ್ನಟ್ಟಿಲ್ಲ. ಅದು ಅವನ ತಪ್ಪೆನಲ್ಲಿ ನಿಂತ್ಕೊಂಡಿದ್ರು. ಅದು ಒಬ್ಬ ಇದಕ್ಕಿದ್ದಾಗೆ ವೀರ ಕಾಶಿ ನಿಂತ್ಕೊಂಡಾಗ ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ಅದು
ರೀತಿ ಆಗಿಲ್ಲ. ನೀವು ಹೇಳಿದ್ರೆ ನೀವು ಹೊಡೆಬೋದಾಗಿತ್ತು, ಇದನ್ನ ನಡೆಸಿಬೋದಾಗಿತ್ತು. ಅದು ನಿಂತಿಲ್ಲ. ಅದು ನಾನು ನಿಂತ್ಕೊಂಡು ಯಾಕೆ ಆಡ್ತಾ ಇದ್ದೀರಾ? ಮತ್ತೆ ಹೇಳಿದೆ, ನಿಮ್ಮ ಕಾರುಣ್ಯಾವಲೋಕನವನ್ನು ತೆರೆಯುವವರಿಗೆ ನಿಮ್ಮ ಒಂದು ಕರುಣೆಯ ಆ ಒಂದು ಮಾತನ್ನ ನನ್ನಲ್ಲಿ ಸಾಕಾಗ್ತೇನೆ. ಸುಮ್ಮನೆ ಹೀಗೆ ಒಂದೇ ಸಲ ರಗಡ್ತಾ ಇದ್ರೆ ಕೈಲಾದವ ಮಾತಾಡ್ತಾನೆ, ಕೈಲಾದವ ಮಾತು ತೋರಿಸ್ತಾನೆ. ಗೊತ್ತಾಯ್ತಾ? ಕೈಲಾದವ ಬರೀ ಮಾತಾಡ್ತಾನೆ, ಕೈಲಾದವನ್ನ ಮಾಡಿ ತೋರಿಸ್ತಾನೆ. ನನಗೊಂದು ಅವಕಾಶ ಕೊಡಿ. ಇಲ್ಲಿ ಒಂದು ಹೇಳ್ತೇನೆ, ನೀವು ರಚಿಸಿದ ಆಶೀರ್ವಾದ ಶಕ್ತಿಯಲ್ಲಿ ನಾವು ವಿಜಯವಂತಿತ್ತು. ವಿನಯವಿದ್ದಲ್ಲಿ ವಿಜಯ ನಮ್ಮದೇ. ವಿನಯವನ್ನು ಹೇಳ್ತಾನೆ, ನಿಮ್ಮ ಆಶೀರ್ವಾದ ಶಕ್ತಿಯಿಂದ ನಾವು ವಿಜಯಗಳಾಗುವುದಲ್ಲ. ಚಾಪ ಯಂತ್ರ ಆಮದ
ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂತೆ. ಆದ್ರೆ ಒಂದು ಆಶ್ಚರ್ಯ, ವಿಪ್ರವೇಶ ಚಂದ ದುರಗತಿಯೋ, ವಿಪ್ರವೇಶದಲ್ಲಿ ಹೋಗ್ತಕ್ಕಂಥ ದೇವೇಂದ್ರ ದೇವರೋ. ಯಾಕೆ ಅಂತಂದ್ರೆ ದೇವೇಂದ್ರ ಅಂತ ಅನುಭವಿಸ್ತಾ ಇದ್ದಾನೆ, ದೇವೇಂದ್ರನ ಮಗನೇ ಇದೆ ಅವನು. ಇಷ್ಟೆಲ್ಲ ಅಂದ್ಕೊಂಡು ನಾವು ನಿಜವಾಗ್ಲೂ ಮರಳು ಏನ್ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ, ಏನಾರು ಆಗ್ತದೆ. ಆದ್ರೆ ಒಂದೊಂದು ದಿನ ಮದನನ ಕಾರಣ ಮರುಮನೆ ರಾಮನ ಆವ ಅಂತಃಕರಣ ನೆಲೆಕಾರವಾಗಿತ್ತು. ಆ ಮದನನ ಬಾಣಕ್ಕೆ ಎಂಥವನ ಹೃದಯವು ಚೂರಾಗ್ತದೆ. ಅದು ಈ ತರ ಸಾಕ್ಷಿ. ಯಾಕೆಂದ್ರೆ ಒಬ್ಬ ವಿಪ್ರ ಹೋಗಿ ಹೋಗಿ ಆ ಹಸಿ ಅಂತ ದೇವರನ್ನ ಮಾಡ್ತೇನೆ ಅಂತಿದೆ. ಇದು ದ್ರೌಪದಿ ಆಶೆಗಾಗಿ ನಾನು ಮಾಡ್ತಾ ಇರೋದು ಅಂತ ಅವರು ಕೃಷ್ಣ ಕೃಷ್ಣಾಜಿನೋ ಸಾಲಗ್ರಾಮದೇವರು ಏನು ಬ್ರಾಹ್ಮಣರಿಗೆ ಇರಲಿಲ್ಲ. ಇದನ್ನ ದಿನ ಮನೆ ಮಾಡ್ತಾ ಇದ್ದಲ್ಲ, ಅದೇ ಕೃಷ್ಣಾಜಿನ ಅಂತ ಹೋಗ್ತೆ, ಅಥವಾ ಸಾಲಗ್ರಾಮ ಅಂತ ಹೋಗ್ತೆ, ಅಥವಾ ತುಳಸಿನ ಹೋಗ್ತೆ. ಕೈನಲ್ಲಿರ್ತಕ್ಕಂತಹ ಗದ್ದೆಯ ಸಮಿತಿಗಳು, ಅಗ್ನಿಕಾರ್ಯಕ್ಕೆ ಒಳಗೆ ಬರತಕ್ಕಂತಹ ಸಮಿತಿಗಳು ಆ ಉಪವಾಸನ ಒಳಗೆ ಬಂದಿರುತ್ತೆ. ಅಗ್ನಿನ ಹಾಕೊಂಡು ಹೋಗ್ತೀರಾಗಲ್ಲ, ಆ ಬಿಲ್ಲನ್ನ ಅಯ್ಯೋ ದಡ್ಡ ನಿರ್ಬಾರ್ದು ಅಂತ ಅಂದ್ಕೊಂಡು ಅಯ್ಯೋ ಬಡ ಬ್ರಾಹ್ಮಣ ವಿಪ್ರನ ಆಸೆ ನೋಡಿದ್ರ ಇದೆಲ್ಲ ನೋಡಿದೆ ಘನವರ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಇವ್ನಿಗೆ ಎಲ್ಲಿಂದ ಬಂದಿದೆ ಈ ಧೈರ್ಯ? ಇವನಿಗೆ ಆ ಧೈರ್ಯವೋ ಅಧೈರ್ಯವೋ ಗೊತ್ತಿಲ್ಲ. ಏನಾದ್ರು ಆಗಲಿ ನಮ್ಮ ದ್ರೌಪದಿಯ ಸೌಭಾಗ್ಯತೆ ಅಯ್ಯೋ ಇಂತಹ ಬ್ರಾಹ್ಮಣನ ಕಟ್ಕೊಳ್ತಾ ಇದ್ದಾರಲ್ಲ, ಅವರು ಕಟ್ಕೊಳ್ಬೇಕಾದಂತಹ ಸನ್ನಿವೇಶ ಬರುತ್ತೆ ಗೊತ್ತಿಲ್ಲ ಅಂತ ಹೇಳಿ ತಮ್ಮನ್ನು ಮನೆ ಮಾತಾಡ್ತಾ ಇದ್ದಾರೆ ಅವರು. ಅವರು ತಮ್ಮಲ್ಲಿ ನಗೆಗಳನ್ನ ಪರಸ್ಪರ ಹಂಚಿಕೊಳ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ತಮ್ಮ ಒಡತಿಯಾದ ದ್ರೌಪದಿಯನ್ನು ಕಣ್ತರಿಸ್ತಾ ಇದ್ದಾರೆ. ದ್ರೌಪದಿ ನೋಡಿ ಹಾರು ಒಡತ ಆ ಬ್ರಾಹ್ಮಣರು ಗಡ್ಡದ ಪಾತ್ರೆಯನ್ನು ಅವರು ಸಹ ತಾವು ಎತ್ತಿಬಿಡ್ತೀವಿ ಈ ಧನುಸನ್ನ ಅಂತ ಗೊತ್ತಿದ್ದಾರಲ್ಲ, ಅವರು ಇದು ಧನುಸು ಅಂತ ತಿಳ್ಕೊ ಅವ್ರಿಗೆ ಗೊತ್ತಿಲ್ಲ, ಇದು ತಿಮಿಂಗಿಲ ಇದು, ಇದನ್ನ ಧನುಸು ಅಂತ ತಿಳ್ಕೊಂಡಿದ್ದಾರಂತೆ. ಎತ್ತುವರು ಗಡ ತಿಮಿಂಗಿಲನ ತಿಮಿಂಗಿಲ ಎತ್ತುವರು ಅಷ್ಟುಲ್ವಾ, ಅದೆಷ್ಟೋ ತೂಕ ಇರುತ್ತೆ, ಏನಾರೋ ಕಡೆ ಏನ್ ಮಾಡ್ತಾರೋ ಅಂತ ಅಂದ್ಕೊಂಡು ಅವೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇವ್ರಿಗೆ ಏನು ಗೊತ್ತಿಲ್ಲ. ತಲೆ ಮುಚ್ಚಿ ನಾಚಿಗಳು ಮೂಗುಗಳು ಬರೀತಾರಲ್ಲ, ಯಾಕೋ ಅದನ್ನ ನೋಡಿ ಏನಿಸ್ತು ನಮಗೆ ಅವೆಲ್ಲ ಹೇಳ್ತಾ ಇದ್ರು, ಏನಿಸ್ತು ಏನೋ ಮಾಡ್ಕೊಂಡು
ಕೆಲವು ಮಟ್ಟಿಯ ಮದನ, ಮಟ್ಟಿ ಅಂತಂದ್ರೆ ವಿಭೂತಿ, ವಿಭೂತಿಯನ್ನ ಧರಿಸಿಕೊಂಡಿರ್ತಕ್ಕಂತಹ ಮದನ, ದರ್ಜೆಯ ತಿಳದ ಮನ್ಮಥ, ದರ್ಜೆ ಮತ್ತೆ ಎಳ್ಳಗಳನ್ನ ಕೈನಲ್ಲಿ ಇಟ್ಕೊಂಡಿರ್ತಕ್ಕಂತಹ ಮನ್ಮಥ, ವಿಮಲ ಗೋತ್ರಗಳ ಕಡಿದುಗಾಸೆಯ ಬೆಳ್ಳಗಿರ್ತಕ್ಕಂತಹ ಪಂಚೆಯನ್ನು ಹೊಂದಿರ್ತಕ್ಕಂತಹ ಗೋತ್ರವನ್ನು ಹೊಂದಿರ್ತಕ್ಕಂತಹ ಅಂತಹ ಕಾಮ ಕೃಷ್ಣ ದಿನದ ಕಂದರ್ಪ ಅಂತ ಹೇಳ್ತಾ ನಳಿನ ಹುಟ್ಟಿಯನ್ನು ಹೊರಿಸುವ ನಮ್ಮ ದ್ರೌಪದಿಯನ್ನು ಬರೆಸುವ ಇದು ನಿಜವಾಗ್ಲೂ ಅಳವಡಿಕೆ ಅಂತ ಕಾಣುತ್ತೆ. ಅಕ್ಕ ಕೇಳು, ನೀನು ಅಳವಡಿಸ್ತಾನೋ ನೀವು ಆ ಮನುಷ್ಯನ ಅಳವಡಿಕೆ ಅಂತ ಕಾಣುತ್ತೆ. ನೀನು ತಲೆಯನ್ನು ನೋಡು ಅಂತ ಹೇಳಿ ಆಕೆಯ ತಲೆಯನ್ನ ಮೇಲಕ್ಕೆ ಒಮ್ಮೆ ಎತ್ತಿ ಕಟ್ಟಿಸಿದ ತಲೆಯನ್ನ ನಾಚಿಕೆಯ ಬರದಿಂದ ತರಿಸುತ್ತಿದ್ದಲ್ಲ, ಅವಳ ತಲೆಯನ್ನ ಮೇಲೆತ್ತಿ ನೋಡು ನೀವು ಒಂದ್ಸರಿ ಅವನ್ನ ಅದು ನೋಡು, ಆ ಬ್ರಾಹ್ಮಣ ಹೇಗೆ ಬಂದಿದ್ದಾಳೆ ಅಲ್ಲ, ಅವ್ರಿಗೆ ಆಗುತ್ತಾ ಗೊತ್ತಿಲ್ಲ, ಏನೋ ಹೋಗ್ತದೆ ನೋಡ್ಬೋದ ಅಂತ ಹೇಳಿ ಆಕೆ ತಲೆಯನ್ನ ಬಗ್ಗಿಸಿದ ತಲೆಯನ್ನ ಮೇಲೆ ಬಿಟ್ಟಿದ್ದಾರೆ. ಈಗ ಅತ್ಯಂತ ನಾಚಿಕೆಯಿಂದ ಮತ್ತೆ ತನ್ನ ತಲೆಯನ್ನು ತಗ್ಗಿಸ್ತಾ ಇದ್ದಾರೆ. ಮೂಢ
ಒಂದು ಆಡ್ಕೊಂಡು ನಗ್ತಾ ಇರತಕ್ಕಂತಹ ಆ ಬ್ರಾಹ್ಮಣೋತ್ತಮರು ಹಲವು ವಿಧದ ಕಟ್ಟು ಮಧುರೋಕ್ತಿ ಎಲ್ಲ ಆ ಮಾತಿನಲ್ಲಿ ಎಲ್ಲವೂ ಇದೆ. ಆತನ ಬಗ್ಗೆ ಮೆಚ್ಚುಗೆ ಇದೆ, ಆತನ ಬಗ್ಗೆ ಅಪಹಾಸ್ಯ ಇದೆ. ಇದನ್ನೆಲ್ಲ ಕೇಳ್ತಾ ಇದಕ್ಕೂ ನನಗೆ ಏನು ಸಂಬಂಧವೇ ಇಲ್ವೋ ಅನ್ನುವ ರೀತಿಯಲ್ಲಿ ಮೂರು ನಗೆಯಿಂದ ನಗ್ತಾ ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕವಿ. ನವಮದ ದೀಪಗತಿಯವರು ಬಾಯಿಯಲ್ಲಿ ಅಂತಲ್ಲ ಮರಿಸಿದ ತಲೆಗಳಂತೆ ಗಂಭೀರ ಗಮನವಾಗಿ ಬರ್ತಾ ಇದ್ದಾನೆ ಆ ಅರ್ಜುನ. ಮಾಡ್ತಾ ಇದ್ರು ಅಂತ
ಅವರಿಗೆಲ್ಲ ಸ್ವಲ್ಪ ಕಲಿಸಿದ ನಂತರ ಒಂದು 5-7 ವರ್ಷಕ್ಕೆ ಉಪನಯನವನ್ನು ಮಾಡಿದ್ದಾರೆ. ಉಪನಯನವನ್ನು ಮಾಡಿದಾಗ ಆ ಮಗ ಯಾಜ್ಞವಲ್ಕ್ಯ ತಂದೆಗೆ ಬೆರಗು ಬೆಳೆದಷ್ಟು ಮಂತ್ರವನ್ನ ಅಷ್ಟು ಚೆನ್ನಾಗಿ ಅಸ್ಥರಿತವಾಗಿ ಹೇಳ್ತಾ ಇದ್ದಂತೆ. ತುಂಬಾ ಸಂತೋಷ ಆಯ್ತು ಅವರಿಗೆ. ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನನ್ನ ಮಗ, ನಾನೆಲ್ಲ ನನ್ನ ಪೂಜೆಗಳು ಹೋಗ್ತಾ ಇದ್ದೇನೆ, ಈ ಸರಿ ನನ್ನ ಮಗನು ಹೋಗಲಿ ಅಂತ ಹೇಳಿ ತಾವು ಒಂದಷ್ಟು ಮನೆಗೆ ಗಣಪತಿ ಕಳಿಸಿದ್ದಾರೆ, ಮಗನನ್ನು ಒಂದಷ್ಟು ಮನೆ ಕಳಿಸಿದ್ದಾರೆ. ಗಣಪತಿ ಪೂಜೆ ಮಂತ್ರಗಳೆಲ್ಲ ಮುಗಿಸಿದ್ದಾರೆ. ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಯಾಜ್ಞವಲ್ಕ್ಯ ಹೋಗಿದ್ದಾನೆ. ಪುಟಾಣಿ ಪೂಜ ಮಹಾ ತೇಜಸ್ವಿ, ಮಂತ್ರಗಳನ್ನು ಎಷ್ಟು ಚೆನ್ನಾಗಿ ತ್ವರಿತವಾಗಿರ್ತಾರೆ, ಹೇಳ್ತಾ ಇದ್ರೆ ಒಂದು ರೀತಿಯ ಸಂತೋಷ ಆಗುತ್ತೆ. ಅಂತಹ ರೀತಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿಸ್ಬೇಕಾಗುತ್ತೆ. ಇವರು ಹೋದ ಮನೆಗಳಲ್ಲೆಲ್ಲ ಆತನ ಪೂಜೆಯ ರೀತಿಯನ್ನು ನೋಡ್ಬಿಟ್ಟಂತಹ ಅವರ ಮನೆಯವರು ಒಂದು ಸ್ವಲ್ಪ ಹೆಚ್ಚಿಗೆ ದಕ್ಷಿಣೆ ಕೊಟ್ಟಿದ್ದಾರೆ. ಆ ದಕ್ಷಿಣೆಯನ್ನು ತೆಗೆದುಕೊಂಡ ಮನೆಗೆ ಬಂದ ಅಮ್ಮನಿಗೆ ತೋರಿಸ್ಕೊಂಡ. ಅಮ್ಮ ಹೇಳಿದ್ರು, ಬೇಡ ಕಂಡ, ಅದು ನಿನ್ನ ಮೊದಲ ಸಂಪಾದನೆ, ದೇವರ ಮನೆಯಲ್ಲಿರುವುದು, ದೇವರ ಮುಂದೆ ಇರುವುದು, ಇದು ಸಂಸ್ಕಾರ. ದೇವರು ಕೊಟ್ಟಿದ್ದನ್ನ ದೇವರಿಗೆ ನಾವು ತೋರಿಸ್ಬೇಕು ಅಂತ ಅದು ಹೇಳಿದ್ರು ಅಮ್ಮ. ಸರಿ ಇತ್ತ. ಆ ನಂತರ ಅಪ್ಪ ಬಂದು ಮನೆಗೆ. ಅವರು ಪೂಜೆಯನ್ನೆಲ್ಲ ಮುಗಿಸಿದ್ರು, ಸ್ಮರಣ ಹಾಕ್ತಿದ್ರು, ಬಂದ್ರು. ಬಂದ ನಂತರ ಇಬ್ಬರಿಗೂ ಅವರ ಹಬ್ಬ ಅಂದ್ರೆ ಊಟ ಹಾಕಿದ್ದಾರೆ. ಊಟವನ್ನೆಲ್ಲ ಬಡಿಸಿ ಆದ ನಂತರ ಏನು ಇದನ್ನ ಅಭಿಷೇಕ ಮಾಡಿಬಿಟ್ಟು ಊಟಕ್ಕೆ ಕೈ ಹಾಕಬೇಕು, ಪರಿಶೀಲನೆಯನ್ನ ಮಾಡಿಬಿಟ್ಟು ಆ ತಕ್ಷಣ ಮನೆ ಹೊರಗಡೆ ಕುಜು ಶಬ್ದ ಆಗ್ತಾ ಇದೆ. ಇಷ್ಟು ಸತಿ ಯಾಕೆ ಈ ಹೊತ್ತಿನಲ್ಲಿ, ಈ ಮಧ್ಯಾಹ್ನದ ವೇಳೆ ಯಾರಿಗೆ ಹೊರಗಡೆ ಊಟಕ್ಕೆ ಬಂದಿದ್ದಾರೋ ಏನೋ ಅವ್ರನ್ನ ಕರೆಯೋಣ. ಮಧ್ಯಾಹ್ನ ವಿಶ್ವಾಸದಲ್ಲಿ ಇಲ್ಲ, ನನಗಂತೂ ನಮ್ಮ ತಂದೆ ಆಟ ಮಾಡ್ತಾ ಇದ್ದು ತುಂಬ ದಿವಸ ಗೊತ್ತಿಲ್ಲ ಯಾರು ಎಣಿಸಿದ್ರು ಅವರು ಕರ್ಕೊಂಡು ಬಂದ್ಬಿಡ್ತಾ ಇದ್ರು. ಅಪ್ಪ ಅವತ್ತ ಅಷ್ಟು ಜನ ಊಟ ಹಾಕಿದ್ದಾರೆ, ಅಷ್ಟು ನೀರಾಗ್ತಾರೆ. ಅವರ ಮಕ್ಕಳು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ. ನನ್ನ ತಮ್ಮನಿಗೂ ನನ್ನ ಅಣ್ಣನ ಬಗ್ಗೆ ತುಂಬಾ ನೆನಪಿಸ್ತದೆ. ಹಾಗೆ ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಅಂತಹ ವೇಳೆಯಲ್ಲಿ ಬಂದಂತಹ ಅವರಿಗೆ ಊಟವನ್ನು ಹಾಕಿದ ಒಳಗಡೆ ಕರೆಯಿ ಅಂತ ಹೇಳಿದ್ರು. ಕರೆದು ನೋಡ್ತಾರೆ ಅನ್ನೋದೇನು ತುಂಬಾ ಮಾತಾಡ್ತಾ ಇದ್ದಾರೆ ಅಷ್ಟೇ. ಒಳಗೆ ಬಂದು ಮಾತಾಡಿ, ನಿಮ್ಮ ಯಜಮಾನ್ ನಿಲ್ವ ಅಂತ ಹೇಳಿದ್ರು. ಈ ತರ ಯಾರಿಗೂ ಸ್ವಲ್ಪ ನೋಡ್ಬೇಕಾಗಿತ್ತು, ನಾನು ಮಾತ್ರ ಮಾತಾಡ್ಬೇಕಾಗಿತ್ತು. ಆಯ್ತು, ಒಳಗೆ ಬಂದ್ರಿ, ಇಲ್ಲ ಬರ್ಬೇಕಾದ್ರು. ಇವರೇ ಹೊರಗಡೆ ಬಂದು ಪಾಪ ಇನ್ನು ಆಡಿದ್ರು, ಊಟ ಮಾಡಕ್ ಶುರು ಮಾಡಿದ್ರು. ಏನ್ ಗಲಾಟೆ ಏನೇ ನಿಮ್ಮ ಕಲ್ಸಿರೋದೇಮೋ ಅದು ಬಂದೇ ಸರಿ. ಯಾಕೆ ಏನಾಯ್ತು? ಅಲ್ಲ, ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಡವಳಿಕೆ ಹೇಳ್ಕೊಟ್ಟಿದ್ದಾರೆ ನೀವು. ಯಾಕೆ ಏನಾಯ್ತು? ನೋಡಿ, ನಮ್ಮ ಗಣಪತಿಯ ಮುಂದೆ ಇದ್ದಂತಹ ಎಲ್ಲ ನೈವೇದ್ಯ ಪದಾರ್ಥಗಳನ್ನ ನಿಮ್ಮ ಹುಡುಗ ಕರ್ಕೊಂಡ್ಬಂದಿದ್ದಾರೆ. ಇದನ್ನೇ ಹೇಳ್ಕೊಟ್ಟಿರೋದು. ನಿಜವಾಗಿ ಸ್ಮರ ಮಾಡ್ತಿರೋದು ತುಂಬಾ ಸುಂದರವಾಯಿತು. ಮಗ ಇಂತಹ ದೀನ ಕೆಲಸವನ್ನು ಮಾಡ್ತಾರ, ಆಶ್ಚರ್ಯ ಆಯ್ತು. ಇಲ್ಲ, ಆಟ ಮಾಡಕ್ಕೆ ಸಾಧ್ಯ ಇಲ್ಲ. ಹೇಗೆ ಬೇಕಾದ್ರೆ ಯಾಕೆ ಬಾಯಿಲಿ ಏನಪ್ಪ ಇವರೆಲ್ಲ ಮನೆಯಿಂದ ನೀನೇನಾದ್ರೂ ಕತ್ಕೊಂಡು ತಂದಿದೀಯಾ? ಇಲ್ಲಪ್ಪ, ಮತ್ತೆಲ್ಲ ಹೇಳ್ತಾ ಇದ್ದಾರಲ್ವ ಈ ರೀತಿ. ಇಲ್ಲಪ್ಪ, ಗಂಟೆ ತಂದಿಲ್ಲ. ಅವೇನು ಕೊಡುವ ಅದನ್ನು ತೆಗೆದುಕೊಂಡು ಬಂದಿದ್ದೀನಿ. ಬೇಕಾದ ಆದರೂ ಹೋಗ್ತಾ ಇದ್ರು, ನೀನೇ ನೋಡ್ಬೇಕಾದ್ರೆ ಅಂತ ಹೇಳಿ ನನಗೆ ಯಾರ್ಯಾರು ಏನೇನು ಕೊಟ್ಟಿದ್ರು ಅದನ್ನೆಲ್ಲ ತಂದು ಅದು ಪ್ರದರ್ಶನವನ್ನು ಮಾಡ್ತಾರೆ. ನಿಜವಾಗಿಯೂ ಪರಮಾತ್ಮರು ಆಶ್ಚರ್ಯ ಆಯಿತು. ಎಂತ ಈ ಥರ ಹೇಳ್ತಾ ಇದ್ದಾರಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಮಗ ಕದ್ದಿದ್ದಾನೆ, ಇವನು ಹೇಳ್ತಾ ಇದ್ದಾನೆ ಅಪ್ಪನ ಕದ್ದಿಲ್ಲ. ಅವ್ರಿಗೇನು ಅಯೋಮಯ ಆಗಬೇಕು. ನಿಧಾನವಾಗಿ ಯೋಚನೆ ಯಾಕೆ ಬಾಯಿಗೆ ನೀನು ಹೇಗೆ ಪೂಜೆ ಮಾಡಿಸ್ತೇನೆ ಅಂತ ಹೇಳಿ ಅಪ್ಪನೇ ಹೇಳ್ಕೊಡ್ತಾರೆ. ಧ್ಯಾನ ಆವಾಹ ಇಲ್ಲ ಎಲ್ಲ ರೀತಿಯಲ್ಲಿ ಕಡೆಯ ಹಂತದಲ್ಲಿ ನಮಸ್ಕಾರಕ್ಕೆ ಮುಖ್ಯವಾಗಿ ಪೂಜೆ ಮಾಡಿಸ್ತೇವೆ. ಎಲ್ಲ ಸಿಗುತ್ತಿದೆ. ಆದ್ರೆ ಏನು ಕಲಿಸಲಿಲ್ವಾ? ಏನನ್ನು ಕಲಿಸ್ಬೇಕಾಗಿತ್ತು? ಪ್ರತಿಷ್ಠಾಪನೆಗೊಂಡಂತಹ ಮೂರ್ತಿಯನ್ನ ಕಲಿಸಲಿಲ್ಲ. ಅಪ್ಪನ ಕಲಿಸೋ ಮನುಷ್ಯನೇ ಹೇಳ್ಕೊಟ್ಟಿಲ್ಲ. ನೀವು ಕಲಿಸೋ ಮಾತ್ರ ಹೇಳ್ಕೊಟ್ಟೆ ಇಲ್ವಲ್ಲ, ಅಷ್ಟೇ ಮಾಡಿ ಯಾರು ಆ ಸ್ಮರಣೆ ಆಗ್ತಿದೆ. ಮೈ ರೋಮಾಂಚನ ಆಗ್ತಿತ್ತು. ನಾನು ಹೇಳಿಕೊಟ್ಟಂತಹ ನನ್ನಿಂದಲೇ ಕಲಿತ ಮಂತ್ರಗಳಿಂದ ಈಗ ಗಣಪತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ ನಾನು ಏನ್ ಕಲಿತೀನಿ? ಮಗನನ್ನ ಬಾಗಿ ತಗೊಂಡ್ಬಿಟ್ಟು ಮೊದಲು ಆ ಹೋಗೋಣ ಅಂದ್ರು. ಎಲ್ಲಾ ಮನೆಗೂ ಕರ್ಕೊಂಡು ಹೋದ್ರು. ಆ ಮಗನನ್ನ ಕಲಿಸುವ ಉದ್ವಾಸನಾ ಮಂತ್ರವನ್ನು ಹೇಳ್ಬಿಟ್ಟು ಕೇಳಿದಾಗ ಅವೇನೇ ನಿಂತಿದ್ರು ಎಲ್ಲವನ್ನ ಕರ್ಕೊಂಡು ಇದು ಮಂತ್ರ
ಅದರಿಲ್ಲದ ಬಿರು ಬಯಲು ಅಕಟಕಟ ಏನ್ ಧಡ 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 ಅಂತ ಸದ್ದು ಮಾಡ್ತಾ ಮಾಡ್ತಾ ಆ ಕಾರ್ಮಿಕ ಯೋಗ ಸಿದ್ಧಾಯಿಗಳು ಸಾಧಾರಣವಲ್ಲ. ಮಜಲೆ ಕೋದಂಡಾಗವತ್ತಿದ್ದಾರೆ. ಕೋದಂಡ ಬಿಲ್ಲಿನ ವಿದ್ಯೆ, ಆಗದ ವಿದ್ಯೆ ಅಂತ ಹೇಳ್ತಾರೆ. ಬಿಲ್ಲಿದ್ಯೆಯನ್ನ ಅದರಲ್ಲಿ ನಿಜವಾಗ್ಲೂ ಈಗ ಸಾಧಾರಣನಲ್ಲ, ಮಹೇಶ್ವರನನ್ನೇ ಸೋಲಿಸುವಂತನಾಗಿದ್ದಾನೆ ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲ ಜನರು ಆತನನ್ನು ಕೊಂಡಾಡ್ತಾ ಇದ್ದಾರೆ. ಗೆದ್ದವನು ಅರ್ಜುನ, ಆದ್ರೂ ತಮಗೆ ತಾವೇ ಗೆದ್ದಷ್ಟು ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ನಾವು ಗೆಲ್ಲೋಣ ಅಂತ ಕೂಡ ಗೆದ್ರಲ್ಲ, ಎಷ್ಟು ಸಂತೋಷ ಆಗ್ಬಿಟ್ಟಿದ್ಯೋ, ಏನು ಒಂದು ಕೂಡಿಸ್ಬಿಟ್ಟಿದ್ದಾರೆ. ತಮ್ಮ ಸ್ಥಾನಮಾನವನ್ನು ಅರ್ಸ್ಕೊಳ್ತಾ ಇರತಕ್ಕಂತಹ ರೀತಿಯಲ್ಲಿ ಗುರುತು ಕೂಡಿಸ್ಬಿಟ್ಟಿದ್ದಾರೆ. ಆಶ್ಚರ್ಯ ಆಗುತ್ತಾ ಇದೆ, ಸಂಭ್ರಮಿಸ್ತಾರೆ, ಉದ್ಗಾರಗಳ ಹೊರಡ್ತಾ ಇದೆ. ರಾಜ ಮಹಾರಾಜರು ಈ ಒಂದು ಘಟನೆಯನ್ನು ನೋಡ್ತಾ ಇದ್ದಾರೆ. ಅಗರ್ಭಿತವಾದಂತಹ ಘಟನೆಗೆ ರಾಜರು ಮಾತೆ ಬರ್ತಾ ಇದ್ದಾರೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಬಗೆಯ ಅಪಹಾಸ್ಯವನ್ನು ಮಾಡಿದ್ರು. ಅರ್ಜುನಿಗೆ ಎಂತಹ ಮಾತುಗಳನ್ನೆಲ್ಲ ಆಡಿದ್ರು. ಈಗ ಯಾರ ಬಾಯಿಗೂ ಮಾತು ಬರ್ತಾ ಇಲ್ಲ. ಭಕ್ತ ಬೆಳಗಿನ ಭಕ್ತ ದೂರದಲ್ಲಿ ರಾಜ ಮಹಾರಾಜರೆಲ್ಲ ಆತನನ್ನೇ ನೋಡ್ತಾ ಇದ್ದಾರೆ. ಹಾಗೆ ಈ ಪಂಚವಾದ್ಯಗಳಿಂದ ಈ ಒಂದು ಸಂತೋಷಕ್ಕೆ ಒಳಗ್ತಾ ಇದೆ. ದೇವಲೋಕದಿಂದ ದುಂದುಗಿಯೂ ಮೊಳಗಿದೆ. ಲೋಕತರ ಎಲ್ಲರೂ ಕತ್ತರ. ಯಾರನ್ನ ಒಂದು ಅಭಿನಂದಿಸ್ತಾ ಇದ್ದಾರೋ, ಏನ್ ಮಾಡ್ತಾ ಇದ್ದಾರೋ, ಹೊರಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಅದ್ಭುತ ದರ್ಶನವನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಅದು ಯಾಕೋ ದುರ್ಗದಲ್ಲಿ ಅನಿಸಿಕೆ ಆಗ್ತಾ ಕಾಣುತ್ತೆ. ಏನಾದ್ರು ಹಾಕಿದ್ದೀವಿ. ಒಬ್ಬ ಬ್ರಾಹ್ಮಣ ಎಂತ ಭೇದನ ಮಾಡ್ತಾ ಅಂದಾಗ ತೊಂದರೆ ಕೊಡ್ತೇವೆ. ಅದಕ್ಕೋಸ್ಕರ ತಕ್ಷಣ 10,000 ಈ ಪಾರ್ಥನ ಅಂಗರಕ್ಷಣೆಗೆ ನೇಮಿಸಿದ್ದಾರೆ. 10,000 ಸಿಪಾಯಿಗಳನ್ನ ಆ ಪಾರ್ಥನ ಅಂಗರಕ್ಷಣೆಗೆ ನೇಮಿಸ್ತಾ ಇದ್ದಾರೆ. ಈ ಕಡೆ ಮಹಿಳಾ ಜನರೆಲ್ಲ ನಮ್ಮ ಲೋಕಕ್ಕೆ ನಮಸ್ಕೊಂಡಿದೆ. ಅಂತಹ ಆ ಮಹಿಳೆಯರ ಮಧ್ಯದಿಂದ, ಸಖಿ ಜನರ ಮಧ್ಯದಿಂದ ಗಜಗಮನೆಯಂತೆ ದ್ರೌಪದಾದೇವಿ ಅಲ್ಲಿಗೆ ಮುಂಬರ್ತಾ ಇದ್ದಾರೆ.
ದಂಡಿಗೆಯನ್ನು ಹೊತ್ಕೊಂಡು ಬಂದು ಪಲ್ಲಕ್ಕಿಯಿಂದ ಅರ್ಜುನನ ಸನಿಹದಲ್ಲಿ ಇಳಿದಿದ್ದಾರೆ ಆ ದ್ರೌಪದಿಯಾದರು. ಲಜ್ಜಾಭಾರದ ಉಳಕದಿಂದ ಮುಕ್ತಿ ಹೋಗಿದ್ದಾರೆ. ಅಂತಹ ದ್ರೌಪದಿ ವರುಷ ಲಜ್ಜೆ ತಾವು ಮುತ್ತು ಬಿಟ್ಟಿದೆ ಅವರಿಗೆ. ಧರಣಿ ಬಲಿಕೆ ಬಹಳ ಲಜ್ಜಾ ಭರದ ಭಯದಲ್ಲಿ ಬೆವರಿರುತ್ತ ಕುಚ ಬರದಿ ಮೇಲುಜ ಜೋಡಿಸಿ ಹಿಮಿರಿ ನಡನಡುಗಿ ತರುಣಿ ನಿಜಗರು ಮರಿಗಳದರುವೆ ಹೊರದ ಹೂವಿನ ದಂಡೆಯನು ನಿಜವರದ ಮೊರಡಲಿ ಹಾಯಿಗಳು ಜಯವೆಲೆ ಸುರಸೋಮ. ಲಾವಣ್ಯವೇ ಮೂಡಿರುತ್ತಂತೆ ಇರತಕ್ಕಂತಹ ಸರ್ವಾಂಗ ಸುಂದರಿಯಾದ ದ್ರೌಪದಿಯನ್ನ ಅಡಿಯಿಂದ ಮುಡಿಯವರೆಗೂ ತುಂಬಿಕೊಳ್ತಾ ಇದ್ದಾರೆ ಆ ಸುತ್ತಲಿನ ಜನ. ಕೃಷ್ಣ ಸುಂದರಿ ಗಲಭೆಯರ ಶ್ರೀಮಂತವನು ಯಾಕೆ ಸೇರಿ ಸ್ಮರಣ ವಿಜಯ ಧ್ವಜ ಅಂತ ಹೇಳ್ತಾರೆ. ಅಂತಹ ದ್ರೌಪದಿ ಬರ್ತಾ ಇರಬೇಕಾದ್ರೆ ಎಲ್ಲರೂ ತಾವಷ್ಟೇ ಇಲ್ಲ ಎಲ್ಲರೂ ಆಕೆಯನ್ನು ತುಂಬಿ ತುಂಬಿ ನೋಡ್ತಾ ಇದ್ದಾರೆ. ಆ ಎಲ್ಲರೂ ತನ್ನಂತಲೇ ಗಮನ ಇದೆ ಅಂದಾಗ ಸ್ವಾಭಾವಿಕ ಲಜ್ಜಾ ಬಲದಿಂದ ಕುಸಿದು ಹೋಗಿದ್ದಾರೆ ಆಕೆ. ಅಂತಹ ಹೊತ್ತಿನಲ್ಲಿ ಆ ಲಜ್ಜಾ ಭರದ ದಿಗ್ಬೇಕಾದ್ರೆ ಅರ್ಜುನನ ಬಳಿ ಬಂದಂತಹ ಆಕೆ ಒಂದು ಮಾತೆ ತರುಣಿ ನಿಜದನ್ನು ಪರಿಮಳದಲ್ಲೇ ಹೊಡೆದ ಹೂವಿನ ದಂಡೆ. ಆಕೆ ಒಂದು ಮಾಲಿನ್ಯ ಆಕೆ ಪದ್ಮಿನಿ ಜಾತಿಯ ಸ್ತ್ರೀ. ಆ ಪದ್ಮಿನಿ ಜಾತಿಯ ಸ್ತ್ರೀಯರಲ್ಲಿ ತಂತಾನೆ ಸೌಗಂಧ ಇರುತ್ತೆ ಅಂತ ಹೇಳ್ತಾರೆ. ನಾವೀಗೆ ನೋಡಿರೋಲ್ಲ, ಅದು ಮಾತ್ರ ಶಾಸ್ತ್ರಗಳಲ್ಲಿ ಉಂಟು ಆ ಮಾತು. ಅಂತಹ ಆಕೆ ಏನಾದರೂ ನಾನು ಕೈಗಿದ್ದಂತಹ ಹೂವಿನ ದಂಡೆಯಲ್ಲಿ ತಂತಾನೆ ಸೌಗಂಧ ಆವರಿಸಿದೆಯೇನೋ ಅನ್ನುವ ರೀತಿಯಲ್ಲಿ ಆ ಹೂವಿನ ದಂಡೆಯನ್ನ ಗಮನಿಸುತ್ತಿರುವ ಆ ಹೂವಿನ ದಂಡೆಯನ್ನ ನಿಜ ಬರಲಾಗಿರತಕ್ಕಂತಹ ಆ ಅರ್ಜುನನ ಹೊರಡಿನಲ್ಲಿ ಹಾಕಿದ್ದಾರೆ. ಆಗ ಹೋಗಲಿಲ್ಲ ದೇವೆಯ ಕಾರಣ ಮೇಲಿರತಕ್ಕಂತಹ ದೇವಾನುದೇವತೆಗಳು ಒಂದು ಮಾತಾಡ್ತಾರೆ. ಬಾಲ್ಕನಿಯ ಬಂಧುಗಳು ಬಾಲ್ಕನಿಯಿಂದ ಅವರು ಪುಷ್ಪವನ್ನ ನೆಲದವರ ಮೇಲೆ ಹಾಕ್ತಾರೆ. ಅಂತಹ ಬಾಲ್ಕನಿಯ ಬಂಧುಗಳು ಸಹ ಪಾರಿಜಾತಾದಿ ಪುಷ್ಪಗಳನ್ನ ಈ ಅರ್ಜುನ ಹಾಗೂ ದ್ರೌಪದಿಯ ಮೇಲೆ ಹಾಕ್ತಾ ಇದ್ದಾರೆ, ಸುರಿತಾ ಇದ್ದಾರೆ. ಹೊರಳೂರಿನ ದಂಡೆಯಲೇ ನಿಜಗರದ ಭಾರಿಯರ ಮುಗಿಲಲಿ ತನುಪರಿಮಳದ ನಿತ್ಯಗಳ ಕೆಲದರುವಲಿಯಲೇ ವರನ ಕರಿ ಹೊಗದಾಯ್ತೋ ಹೊತ್ತಲು ವರನ ಹರನ ಮಗೆ ಹಾರುವಿಗೆನೋ ನಮ್ಮರಸಿ ನೆರೆಹಾರುವಲಿ ನಮ್ಮರಸಿ ನೆರೆಹಾರುವಲಿ ಎಂದರು ನಗುತ್ತ ಚಬಲೆಯರೋ. ಹೊರಡ ಹೂವಿನ ದಂಡೆಯಲ್ಲಿ ಪರಸ್ಪರ ಆತನಿಗೆ ಮಾಲೆಯನ್ನು ಹಾಕಿದಾಗಲ್ಲ ದ್ರೌಪದಿ ಹಾಕಿದಂತಹ ಆ ಹೂವಿನ ದಂಡೆ ಅರ್ಜುನನ ಆ ಕೈನಲ್ಲಿ ಭಾರಿಯ ಧನು. ಅಲ್ಲಿದ್ದಂತಹ ಆ ನಿತ್ಯಗಳು ಗಂಗಾ ಯುವತಿಯರೆಲ್ಲ ಈ ವರನ ಬಳಿ ಗೊತ್ತಾಯಿತು. ಅರ್ಜುನನ ಕರದಲ್ಲಿ ಭಾರಿ ಧನುವಿದೆ, ಇವನು ಎಲ್ಲ ಗಂಡಿನಲ್ಲ, ಈತನ ರೀತಿಯೇ ಬೇರೆ. ಶಾಸ್ತ್ರ ತೇಜ ಹಾಗೂ ಬ್ರಹ್ಮ ತೇಜ ಎರಡೂ ಸಮ್ಮಿಲನಗೊಂಡಿರುವಂತಹ ರೂಪಾಗಿ ಕಾಣ್ತಾ ಇದ್ದಾರೆ. ಎಷ್ಟು ಸುಂದರ ಮೋಹನ ರೂಪ. ಪುರುಷರು ಸಹ ಒಮ್ಮೆ ನೋಡುವಂತಹ ತಿರುಗಿ ನೋಡುವಂತಹ ರೂಪವಿದೆ. ಅಂತಹ ರೂಪದಲ್ಲಿ ಇಂದು ಅರ್ಜುನ ತೋರಿಸ್ತಾ ಇದ್ದಾರೆ. ಎಲ್ಲರೂ ಸಹ ಆತನ ಆ ಸೌಂದರ್ಯಕ್ಕೆ, ಆತನ ಶೌರ್ಯಕ್ಕೆ, ಆತನ ನೀರತ್ವಕ್ಕೆ ಬೆಳಗಾಗಿ ಬಂದಿದ್ದಾರೆ. ಇನ್ನು ದ್ರೌಪದಿಯ ಭಾಷೆ ಎಲ್ಲರೂ ನಿಜವಾಗ್ಲೂ ಅದು ಒಂದು ಆಶ್ಚರ್ಯ. ಏಳು ನಮ್ಮರಸಿ ಹಾರುವಿದೆಯಾದ ಇಂತಹ ಗಂಡನೇನೋ ಸಿಕ್ಕಿದ್ದಾರೆ. ಆದ್ರೆ ಬ್ರಾಹ್ಮಣ ಯಾಕಲ್ಲ, ಕ್ಷತ್ರಿಯರು ಆಗಿದ್ದವಳು ಇನ್ನು ಈತ
ಲವೇಕ್ಷಿತಕಾಲೈನವತಿ ಯತ್ನಃ ವಿಜಯನ್ ವಿವೇಶ ಮೃಗಸೃಷ್ಟಿಕಾಲಂ ವಿಭಾಗಾಯ ಕದಾಚಿದಪಿ ಕವಿಯಕಾಲಕ್ಕೆ ನದು ಪ್ರತಿನಿಧಿಸಿದಮೂರ್ಖಜನಾರಾಧನೆ. ಈ ದುರ್ಯೋಧನ ಇದ್ದಾನಲ್ಲ, ಮಹಾಮೂರ್ಖ, ಮೂರ್ಖರಂತೆ ಮೂರ್ಖ. ಯಾವಾಗ ಗೆದ್ದ ತನಗಂತೂ ಗೆಲ್ಲಕ್ಕಾಗಲಿಲ್ಲ, ಗೆದ್ದುಕೊಂಡು ಹೋಗ್ಲಿ ಅನ್ನತಕ್ಕಂತಹ ಭಾವವೇ ಇಲ್ಲ. ಅವನೆಲ್ಲದಕ್ಕಿಂತ ಹೆಚ್ಚಾಗಿ ಬೇರೆ ಯಾರಾದ್ರೂ ಸಿಕ್ಕಿದ್ರು ದುಃಖ ಆಗ್ತಿದ್ರು. ಯಾವಾಗ ಒಬ್ಬ ಬಡತ ಯಾರು ದುಃಖ ಈ ದ್ರೌಪದಿ ಆ ದುಃಖ ಒಂದ್ ಕಡೆ ಕೋಪ. ಆದ್ರೆ ಅದೇನ್ ಮಾಡಿದ ಗೊತ್ತಾ, ಏನು ನಿಜವಾಗ್ಲೂ ನೀವು ಮಾಡ್ತೀರಲ್ಲ, ನೀವೆಲ್ಲ ನೋಡ್ಕೊಂಡು ಕೂತಿದ್ರ. ಒಬ್ಬೊಬ್ಬರು ಎಂತಹ ನಿರಾಕರಿಸಿದ್ದೀರಿ, ಒಬ್ಬೊಬ್ಬರು ಒಂದೊಂದು ರಾಜ್ಯವನ್ನ ಆಡ್ತಾ ಇದ್ದೀರಿ. ಯಾವನೋ ಒಬ್ಬ ಬ್ರಾಹ್ಮಣ ಆ ಬಿಲ್ಲನ ಜೊತೆ ನೋಡ್ತಾ ಇರ್ತಿದ್ರ. ಹೇಗೆ ಸಾಧ್ಯ ಇದೆ ನೀವು ನಿಜವಾಗ್ಲೂ ಶೂರರೇ ಅಲ್ಲ ಅಂತ ಹೇಳಿ ತನ್ನ ಶೌರ್ಯ ಹಾಳಾಗೋಗಿದ್ದವನು ಲೆಕ್ಕಿಲ್ಲ, ಬೇರೆಯವರನ್ನ ಅವಲಂಬಿಸ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ಅವರಿಗೆ ಆ ಬ್ರಾಹ್ಮಣನ ಮೇಲೆ ಅವನು ಎತ್ಕಟ್ಟಬೇಕು, ಎತ್ಕಟ್ಟಿ ಬಗ್ಬಿಡಬೇಕು. ಇದೇ ದುರ್ಯೋಧನ ಮುನ್ನ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತೆಲ್ಲರೂ ಹೋಗ್ತಾ ಇದ್ದಾರೆ, ನಮ್ಗೆಲ್ಲರೂ ಮಾಡಕ್ಕೆ